ಗುಡ್ ಮಾರ್ನಿಂಗ್. ಇವತ್ತಿನ ಅವ್ಯಕ್ತ ಮುರಳಿಯ ಮಂಥನದ ತರಗತಿಗೆ ತಮಗೆಲ್ಲರಿಗೂ ಕೂಡ ಹಾರ್ದಿಕ ಸುಸ್ವಾಗತ. ಸಮಯದ ಅನುಸಾರ ಪ್ರಪಂಚ, ವಾತಾವರಣ, ವಾಯುಮಂಡಲ ಯಾವ ರೀತಿ ಬದಲಾವಣೆ ಆಗತ್ತೋ ಅದರ ಅನುಸಾರದಲ್ಲಿ ಭಗವಂತನ ಮಕ್ಕಳು ಸುರಕ್ಷಿತವಾಗಿರಬೇಕು ಮತ್ತು ನಿಜವಾದಂತಹ ಮಾನವೀಯ ಜೀವನವನ್ನ ಅನುಭವಿಸಬೇಕು ಹೇಳುವಂತಹ ಒಂದು ಸದುದ್ದೇಶ ನಮ್ಮೆಲ್ಲರ ತಂದೆ ಭಗವಂತನಿದೆ. ಅದಕ್ಕಾಗಿ ಮಾನಸಿಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ ಹೇಗಿರಬೇಕು ಹೇಳುವಂತ ವಿಷಯವನ್ನ ಬಾಬಾ ನಮಗೆ ಮುರಳಿಯ ಮುಖಾಂತರ ತಿಳಿಸ್ತಾ ಇರ್ತಾರೆ. ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಮನೋಸ್ಥಿತಿಯನ್ನ ರೆಡಿ ಮಾಡಿಕೊಂಡಾಗ ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ. ಇವತ್ತು ನಾವು ವಾತಾವರಣದಲ್ಲಿ ನೋಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಕೊರೋನಾ ಕಾಯಿಲೆ ಹೆಚ್ಚಿಗೆ ಹರಡಬಾರದು ಅಂತಂದ್ರೆ ಏನೇನು ನಿಯಮಗಳನ್ನ ಫಾಲೋ ಮಾಡಬೇಕು, ಏನೇನು ಕಾನೂನನ್ನ ಫಾಲೋ ಮಾಡಬೇಕು ಅಂತ ಬಾಬಾ ನಮ್ಗೆ ಸರ್ಕಾರ ನಮ್ಗೆ ತಿಳಿಸ್ತಾ ಇದೆ. ಹಾಗೆ ಮಳೆ ಬಂದ್ರು ಕೂಡ ಎಲ್ಲೆಲ್ಲಿ ಅತಿಯಾದ ಮಳೆ ಬರುವಂತ ಸಾಧ್ಯತೆ ಇದೆ ಹೇಳುವಂತ ಒಂದು ಅಡ್ವಾನ್ಸ್ ರಿಪೋರ್ಟ್ ಅನ್ನ ನಮ್ಗೆ ಸರ್ಕಾರದವರು ಕೊಡ್ತಾ ಇರ್ತಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾನಸಿಕ ಸಮಸ್ಯೆಗಳು ಬರಬಹುದು, ಅದಕ್ಕೆ ನಾವು ಯಾವ ರೀತಿ ಸನ್ನದ್ಧರಾಗಬೇಕು ಹೇಳುವಂತ ವಿಚಾರವನ್ನ ಬಾಬಾ ನಮಗೆ ಸಮಯದ ಅನುಸಾರ, ಸಮಯದ ಮೊದಲೇ ಸ್ಪಷ್ಟವಾಗಿ ತಿಳಿಸ್ತಾರೆ. ಕೆಲವೊಂದ್ಸಲ ಈ ವೆದರ್ ರಿಪೋರ್ಟ್ ಏನು ಗೌರ್ಮೆಂಟ್ ನಿಂದ ಸಿಗತ್ತೆ, ಅದು ತಪ್ಪು ಕೂಡ ಆಗ್ಲಿಕ್ಕೆ ಸಾಧ್ಯ ಇದೆ. ಆದರೆ ಭಗವಂತ ಕೊಡುವಂತ ಈ ರಿಪೋರ್ಟ್ ಎಂದೂ ಕೂಡ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರೆ ಈ ವಾರದಲ್ಲಿ ನಾವೇನು ಪುರುಷಾರ್ಥವನ್ನ ಮಾಡಬೇಕು, ನಮ್ಮ ಮನೋಸ್ಥಿತಿನ ಹೇಗೆ ಇಟ್ಕೊಳ್ಬೇಕು ಹೇಳೋದನ್ನ ಬಾಬಾ ನಮ್ಗೆ ತಿಳಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಯಕ್ಕಿಂತ ಮೊದಲೇ ನನ್ನ ಮಕ್ಕಳು ರೆಡಿ ಆಗ್ಬೇಕು ಹೇಳುವಂತ ಇಚ್ಛೆ, ಅಭಿಲಾಷೆ ಭಗವಂತ. ಅದಕ್ಕೆ ಈ ಮುರಳಿಯ ಮುಖಾಂತರ ನಮಗೆ ಬಾಬಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಕಾರಣವನ್ನು ತಿಳಿಸ್ತಾ ಇದ್ದಾರೆ ಮತ್ತು ನಿವಾರಣೆಯನ್ನು ಕೊಡ್ತಾ ಇದ್ದಾರೆ. ಈ ಮುರಳಿಯ ಡೇಟ್ 13/6/2021, ರಿವೈಸ್ ಡೇಟ್ 18 ಜನವರಿ 1988. 18 ಜನವರಿ ಅಂತಂದ್ರೆ ಬ್ರಹ್ಮಕುಮಾರ ಕುಮಾರಿಯರಿಗೆ ವಿಶೇಷವಾದಂತಹ ಒಂದು ದಿನ. ಆ ದಿನದಲ್ಲಿ ನಮ್ಮ ಪ್ರೀತಿಯ ಬ್ರಹ್ಮ ಬಾಬಾರವರು ಸಂಪೂರ್ಣತೆಯನ್ನ ತಲುಪಿರುವಂತಹ ಒಂದು ದಿನ. ಆ ಕಾರಣದಲ್ಲಿ ನಾವು ಆ ದಿನ ವಿಶೇಷವಾಗಿ ಮೌಂಟ್ ಅಬುಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ, ಅಥವಾ ನಮ್ಮ ಸ್ವಕ್ಷೇತ್ರದಲ್ಲಿ ನಾವು ಇದ್ರೂ ಸಹ ಏನ್ ಮಾಡ್ತೀವಿ, ಆ ದಿನ ನಮ್ಮ ಲೌಕಿಕ ಕೆಲಸ ಕಾರ್ಯಗಳಿಗೆಲ್ಲರಿಗೂ ಕೂಡ ರಜೆ ಹಾಕ್ಬಿಟ್ಟು ಸೇವಾ ಕೇಂದ್ರದಲ್ಲಿ ತಪಸ್ಸನ್ನ ಮಾಡುವಂತ ಒಂದು ಪುರುಷಾರ್ಥವನ್ನ ನಾವು ಮಾಡ್ತಾ ಇರ್ತೀವಿ. ಪೂರ್ತಿ ಆ ವರ್ಷದ 365 ದಿನದಲ್ಲಿ 18 ಜನವರಿ ಅಂತಂದ್ರೆ ಭಗವಂತನ ಜ್ಞಾನಿ ಮಕ್ಕಳಿಗೆ ವಿಶೇಷವಾದಂತ ದಿನ. ಅದರಲ್ಲೂ ವಿಶೇಷವಾಗಿ ಮೌನವಾಗಿದ್ದು ಸೇವಾ ಕೇಂದ್ರದಲ್ಲಿ ಬಾಬ್ದಾದ ಜೊತೆಗೆ ಸಮಯ ಕಳೆಯುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಹಾಗೆ ಇದು ಕೂಡ 1988ರ 18 ಜನವರಿಯಲ್ಲಿ ಅವ್ಯಕ್ತ ಬಾಬ್ದಾದಾರವರು ನುಡಿಸಿರುವಂತ ಮೊದಲಿ. ಈ ಮುರಳಿಯ ಹೆಡ್ಡಿಂಗ್ ಏನಿದೆ, ಸ್ನೇಹ ಮತ್ತು ಶಕ್ತಿಯ ಸಮಾನತೆ ಅಂತ. ನಮಗೆ ಭಗವಂತ ಮೊದಲು
ತಂದೆಯಾಗಿ ಜನ್ಮವನ್ನ ಕೊಟ್ಟಿದ್ದಾರೆ. ಶಿಕ್ಷಕನಾಗಿ ಜ್ಞಾನವನ್ನ ತಿಳಿಸಿದ್ದಾರೆ. ಗುರುವಾಗಿ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ವರದಾನವನ್ನ ಕೊಟ್ಟಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಡಾಕ್ಟರ್ ರೂಪದಲ್ಲೂ ಬೇರೆ ಬೇರೆ ಸಂಬಂಧದಲ್ಲೂ ಕೂಡ ನಮಗೆ ಬಾಬಾ ಸಹಯೋಗವನ್ನ ಸಹಾಯವನ್ನ ಮಾಡಿದ್ದಾರೆ. ಆ ರೀತಿ ನಾವು ಮಾಡ್ತಾ ಮಾಡ್ತಾ ಬಂದಾಗ ಭಗವಂತನಿಗೆ ಏನನ್ನಿಸ್ತು ಅಂತಂದ್ರೆ ಮಕ್ಕಳನ್ನ ತನ್ನ ಸಮಾನ ಮಾಡಬೇಕು ಹೇಳುವಂತ ಒಂದು ಸಂಕಲ್ಪ ಬಂತು. ಹಾಗಿದ್ರೆ ಲೌಕಿಕದಲ್ಲಿ ಸರಿಸಮಾನವಾಗಿರುವಂತ ಸಂಬಂಧ ಯಾವುದು? ಅದು ಸ್ನೇಹದ ಸಂಬಂಧ, ಸ್ನೇಹಿತನ ಸಂಬಂಧ. ಅದರಲ್ಲಿ ಆ ವ್ಯಕ್ತಿ ಇಬ್ಬರು ಸ್ನೇಹಿತರು ಏನಿರ್ತಾರೆ ತಮ್ಮ ಮನದಾಳದ ಎಲ್ಲ ವಿಷಯವನ್ನು ಕೂಡ ಏನ್ ಮಾಡ್ತಾರೆ, ಒಬ್ರು ಇನ್ನೊಬ್ಬರಿಗೆ ಹಂಚಿಕೊಳ್ತಾರೆ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಳ್ತಾರೆ. ಮತ್ತು ಆ ಇಬ್ಬರು ಸ್ನೇಹಿತರ ನಡುವೆ ಇರುವಂತ ಯಾವುದೇ ವಸ್ತುವನ್ನು ಕೂಡ ಇನ್ನೊಬ್ಬರ ಪರ್ಮಿಷನ್ ಇಲ್ದೇನೆ ಅವರು ಉಪಯೋಗ ಮಾಡ್ಲಿಕ್ಕೆ ಅವರಿಗೆ ಏನಿರ್ತದೆ, ಅವಕಾಶ ಇಡುವಂಥದ್ದು ಇರ್ತದೆ. ಹಾಗೆ ರೀಸೆಂಟ್ ನೀವು ಅವ್ಯಕ್ತ ಮೌಲ್ಯಗಳನ್ನ ನೋಡಿದಾಗ ಬಾಬಾ ಏನ್ ತಿಳ್ಕೊಳ್ತಿದ್ದಾರೆ ಅಂತಂದ್ರೆ, ನನ್ನ ಮಕ್ಕಳು ನನ್ನ ಸಮಾನ ಸ್ನೇಹಿತನ ರೂಪದಲ್ಲಿ ಇದ್ದಾರೆ. ನಾನು ಯಾವ ರೀತಿ ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೋ ಅದೇ ಜವಾಬ್ದಾರಿಯನ್ನ ನಿರ್ವಹಿಸ್ಲಿಕ್ಕೆ ಆ ಯೋಗ್ಯತೆ ಹೇಳುವಂಥದ್ದು ಇವತ್ತೇನಾಗಿದೆ, ಮಕ್ಕಳಿಗೆ ಬಂದಿದೆ. ಆ ಒಂದು ಶುಭ ಸಂಕಲ್ಪನೂ ಕೂಡ ಮಕ್ಕಳಲ್ಲಿ ಇದೆ. ಅದಕ್ಕೆ ಪ್ರಯತ್ನ ಪುರುಷಾರ್ಥವನ್ನು ಕೂಡ ಏನ್ ಮಾಡ್ತಿದ್ದಾರೆ, ಮಕ್ಕಳು ಮಾಡ್ತಾ ಇದ್ದಾರೆ. ಅದಕ್ಕೆ ಯೋಗ್ಯರಾಗಿದ್ದಾರೆ ಹೇಳುವಂತ ಭಾವನೆ ಭಗವಂತನಲ್ಲಿ ಇದೆ. ಅದಕ್ಕಾಗಿ ಹೆಚ್ಚಿನ ಸಮಯ ಬಾಬಾರವರು ನಮ್ಮ ಜವಾಬ್ದಾರಿಯನ್ನ ಅವ್ರು ತಗೊಳ್ತಾ ಇದ್ದಾರೆ, ಅವರ ಜವಾಬ್ದಾರಿಯನ್ನ ನಮ್ಗೆ ನೀಡ್ತಾ ಇದ್ದಾರೆ. ಹಾಗೆ ಆ 18 ಜನವರಿ ದಿನ ಬೆಳಿಗ್ಗೆ ಮಕ್ಕಳೆಲ್ಲರೂ ಕೂಡ ಏನ್ ಮಾಡಿದ್ರಂತೆ, ನಮ್ಮ ಬಾಬಾರವರಿಗೆ ಗ್ರೀಟಿಂಗ್ಸ್ ಅನ್ನ ಹೇಳಲಿಕ್ಕೆ, ಓಂ ಶಾಂತಿ ಅಂತ ಹೇಳಲಿಕ್ಕೆ, ಅವರ ಸಂಪೂರ್ಣ ದಿನದ ಶುಭಾಶಯವನ್ನ ಹೇಳಲಿಕ್ಕೆ ವತನಕ್ಕೆ ಹೋಗಿದ್ರಂತೆ. ಓಕೆನಾ? ಆಗ ಬಾಬ್ದಾದಾರವರು ಅಮೃತ ವೇಳೆಯಲ್ಲಿ ಮಕ್ಕಳನ್ನೆಲ್ಲವನ್ನು ಕೂಡ ಮಿಲನ ಮಾಡಿಬಿಟ್ಟು ಹೇಳ್ತಿದ್ದಾರೆ, ಇವತ್ತು ನಾನು ಎಂತಹ ಮಕ್ಕಳನ್ನು ನೋಡ್ತಾ ಇದ್ದೇನೆ. ಸಮಯದ ಅನುಸಾರದಲ್ಲಿ ಮಕ್ಕಳು ತಂದೆ ಜೊತೆಗೆ ಸ್ನೇಹಿ ಸಂಬಂಧವನ್ನು ನಿಭಾಯಿಸ್ತಾ ಇದ್ದಾರೆ. ಮೊದಲಿನ ಹಾಗೆ ತಂದೆಯ ಬಗ್ಗೆ ಭಯ ಇಲ್ಲ, ಮಕ್ಕಳಿಗೆ ಹೆದರಿಕೆ ಇಲ್ಲ. ತುಂಬಾ ಹತ್ತಿರದಲ್ಲಿ ಸ್ನೇಹದಿಂದ ಏನ್ ಮಾಡ್ತಾರೆ, ಮಾತಾಡ್ತಾ ಇದ್ದಾರೆ. ತಂದೆಯ ಆಸ್ತಿಯನ್ನು ಕೂಡ ಬೇರೆಯವರಿಗೆ ದಾನ ಮಾಡೋದಲ್ಲಿ ಕೊಡೋದಲ್ಲೂ ಕೂಡ ಏನಾಗಿದ್ದಾರೆ, ತುಂಬಾ ಉಮಂಗ ಉತ್ಸಾಹದಲ್ಲಿದ್ದಾರೆ. ಜೊತೆಯಲ್ಲಿ ಈ 18 ಜನವರಿಗೆ ಶುಭಾಶಯದ ಮೂಲಕ ಬ್ರಹ್ಮ ಬಾಬಾರು ಸಾಕಾರದಲ್ಲಿ ಇದ್ದಾಗ ಏನೇನು ಕರ್ಮವನ್ನ ಮಾಡಿದ್ರು, ಏನೇನು ಸಾಧನೆಯನ್ನ ಮಾಡಿದ್ರು, ಅದರ ಗುಣಗಾಯನವನ್ನ ವರ್ಣನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸ್ನೇಹಿತರಾಗಿದ್ದೀರಿ, ತಂದೆಯ ಒಂದು ಸಾಧನೆಯನ್ನ, ಪುರುಷಾರ್ಥವನ್ನ ವರ್ಣನೆ ಮಾಡ್ತಾ ಇದ್ದೀರಿ. ಅದರ ತಂದೆಗೆ ಏನ್ ಇಚ್ಛಿದೆ ಅಂತಂದ್ರೆ, ನೀವು ಕೂಡ ಬಾಬ್ದಾದಾರವರ ಸಮಾನರಾಗ್ಬೇಕು ಹೇಳುವಂತ ಇಚ್ಛೆ ವಿಶೇಷವಾಗಿ ನಮ್ಮ ಬಾಬಾ ಅವ್ರಿಗೂ ಇದೆಯಂತೆ, ಶಿವ ಬಾಬಾ ಅವ್ರಿಗೂ ಕೂಡ ಇದೆ. ಅದಕ್ಕಾಗಿ ಇವತ್ತು ಬಾಬಾ ಹೇಳ್ತಿದ್ದಾರೆ, ನಾನು ಇಂದು ಸ್ನೇಹಿ ಆತ್ಮಗಳ ಜೊತೆಗೆ ಸಮರ್ಥ ಆತ್ಮರನ್ನು ಕೂಡ ನೋಡ್ತಿದ್ದೇನೆ. ಸಮ ಅರ್ಥ ಅಂತಂದ್ರೆ ಬ್ರಹ್ಮ ಬಾಬಾ ಅವ್ಯಕ್ತರಾಗಿರೋದು ತನ್ನ ಪ್ರತಿಯೊಂದು ಮಕ್ಕಳನ್ನೂ ಕೂಡ ಏನ್ ಮಾಡ್ಲಿಕ್ಕೆ, ತನ್ನ ಸಮಾನ ಮಾಡಿಕೊಡ್ಲಿಕ್ಕೆ, ರಾಜ ಮಕ್ಕಳನ್ನಾಗಿ ಮಾಡ್ಲಿಕ್ಕೆ ಬಾಬಾ ಏನ್ ಮಾಡಿದ್ದಾರೆ, ಅವ್ಯಕ್ತರಾಗಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ಎಲ್ಲ ಜ್ಞಾನವನ್ನು ಕೂಡ ಕೊಟ್ಟಿದ್ದಾರೆ, ಶಕ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಮಕ್ಕಳು ಎಲ್ಲಿವರೆಗೆ ಅದನ್ನ ಧಾರಣೆ ಮಾಡಿಬಿಟ್ಟು ಎಲ್ಲ ಕರ್ಮದಲ್ಲೂ, ಮನಸ್ಸ ವಾಚ ಕರ್ಮಣ ಎಲ್ಲ ಸ್ವರೂಪದಲ್ಲೂ ಏನಾಗಿದ್ದಾರೆ, ಸಮರ್ಥ ಸ್ಮೃತಿ ಸ್ವರೂಪ. ಬಾಬನ್ ನೆನಪು ಮಾಡೋದಲ್ಲ, ಯೋಗ ಮಾಡೋದಲ್ಲ, ಪ್ರತಿಯೊಂದು ಕರ್ಮದಲ್ಲೂ ಬಾಬನೇ ಕರ್ಮವನ್ನು ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ನಾವು ಬಾಬನಿಗೆ ಒಪ್ಪಿಸಿದ್ದೀವಿ ಹೇಳುವಂತ ಒಂದು ಸ್ಮೃತಿ ಎಷ್ಟರ ಮಟ್ಟಿಗಿದೆ. ಹೇಗೆ ಬ್ರಹ್ಮ ಬಾಬಾರ ಅಂತಿಮ ಜೀವನದಲ್ಲೂ ಕೂಡ
ಬ್ರಹ್ಮಬಾಬಾ ನಿಶ್ಚಿಂತವಾಗಿದ್ರು. ವರ್ಷದಿಂದ ವರ್ಷಕ್ಕೆ ಅವರಿಗೆ ಸ್ಥೂಲವಾಗಿ ಜವಾಬ್ದಾರಿಗಳು ಹೆಚ್ಚಿಗೆ ಇತ್ತು. ಅದು ನಿಶ್ಚಿಂತವಾಗಿರ್ತಾ ಇತ್ತು. ಯಾಕೆ? ಭಗವಂತನ ಯಜ್ಞ, ಭಗವಂತ ನಡೆಸ್ತಾ ಇದ್ದಾರೆ, ಭಗವಂತನ ಮಕ್ಕಳು, ಭಗವಂತನ ಕಾರ್ಯ. ನಾನು ಕೇವಲ ಒಂದು ಸಾಧನ ಹೇಳುವಂತ ಆ ಒಂದು ಮನೋಭಾವ ಅವರಲ್ಲಿ ಇತ್ತು. ಮತ್ತು ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ಧಾರಣೆಯಲ್ಲಿ ತಂದಿರುವಂತ ಕಾರಣದಿಂದ, ಜೊತೆಗೆ ಆ ಕರ್ಮವನ್ನ ಭಗವಂತನತ್ತ ಮಾಡಿಸಿಬಿಟ್ಟು ಆ ಕರ್ಮದ ಫಲದ ಅನುಭವಿ ಬ್ರಹ್ಮಬಾಬಾ ಆಗಿದ್ರು. ಆ ಕಾರಣದಿಂದ ಅವ್ರು ನಿಶ್ಚಿಂತವಾಗಿ. ಹಾಗೆ ಇವತ್ತು ಬ್ರಹ್ಮಬಾಬಾ ಮತ್ತು ಶಿವಬಾಬಾ ಇಬ್ರು ಕೂಡ ಹೇಳ್ತಿದ್ದಾರೆ, ಮಕ್ಕಳೇ, ಭಗವಂತನ ವಿಶೇಷತೆ ಆಗ್ಲಿ, ಬ್ರಹ್ಮಬಾಬರ ವಿಶೇಷತೆ ಆಗ್ಲಿ ಗುಣಗಾಯನ ಮಾಡೋದಲ್ಲ, ಅದನ್ನ ನಿಮ್ಮ ಜೀವನದಲ್ಲಿ ಪ್ರತಿ ಕಾರ್ಯದಲ್ಲೂ ಕೂಡ ಕಾರ್ಯರೂಪದಲ್ಲಿ ತರುವಂತ ಪುರುಷಾರ್ಥವನ್ನ ನೀವು ಮಾಡಬೇಕು. ಅದಕ್ಕಾಗಿ ಇವತ್ತು ಬಾಬಾ ಸಮರ್ಥ ಸ್ವರೂಪ ಮಕ್ಕಳನ್ನ ಏನ್ ಮಾಡ್ತಿದಾರಂತೆ ನೋಡ್ತಾ ಇದ್ದಾರೆ. ಸ್ನೇಹಿ, ಇಲ್ಲಿ ಬಾಬಾರವರು ನಮ್ಗೆ ಏನು ವಿಷಯವನ್ನ ತಿಳಿಸ್ತಿದ್ದಾರೆ ಅಂತಂದ್ರೆ, ನಷ್ಟ ಮೋಹ ಕರ್ಮಾತೀತ ಭವ ಹೇಳುವಂತ ಹೊಸ ಶಬ್ದವನ್ನ ಇಲ್ಲಿ ಉಪಯೋಗ ಮಾಡಿದ್ದಾರೆ. ಇಲ್ಲಿವರೆಗೆ ನಾವೇನ್ ಕೇಳಿದೀವಿ? ನಷ್ಟ ಮೋಹ ಸ್ಮೃತಿ ಸ್ವರೂಪ, ನಷ್ಟ ಮೋಹ ಸ್ಮೃತಿ ಲಬ್ಧ. ಇವತ್ತೇನ್ ಹೇಳ್ತಿದಾರೆ ಬಾಬಾ? ನಷ್ಟ ಮೋಹ ಕರ್ಮಾತೀತ ಭವ. ಬೆಳಿಗ್ಗೆ ಎದ್ದ ನಂತರ ರಾತ್ರಿ ಮಲಗುವವರೆಗೂ ಕೂಡ ನಮ್ಗೆ ಏನಾಗ್ತದೆ? ನಮ್ಮ ಶರೀರ, ಧನ, ರಕ್ತ ಸಂಬಂಧಿಗಳು, ಪರಿಚಯದವರು, ದೇಶ, ಮನೆ, ಇದೆಲ್ಲದ ಕಡೆಗೆ ನಮ್ದೇನಿರ್ತದೆ? ಯೋಚನೆ ಇರ್ತದೆ, ಚಿಂತೆ ಇರ್ತದೆ, ಜವಾಬ್ದಾರಿ ಇರ್ತದೆ. ಅದೆಲ್ಲ ಕಾರ್ಯ ನನ್ನದು ಹೇಳುವಂತ ಆ ಒಂದು ಹೊಣೆಯನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ತಿದೀವಿ? ಅದರ ಬಗ್ಗೆನೆ ಚಿಂತೆ ಮತ್ತು ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಆ ಮೋಹ ನಿಮ್ಮನ್ನ ಏನ್ ಮಾಡ್ತಿದೆ ಅಂತಂದ್ರೆ, ಭಗವಂತನ ಕಡೆಗೆ ಮನಸ್ಸನ್ನ ಇಡಲಿಕ್ಕೆ ಸಮಯವನ್ನ ಕೊಡ್ತಾ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಧಾನಕ್ಕೆ ಆ ಮೋಹದಿಂದ ಏನ್ ಮಾಡಿ ಹೊರಗಡೆ ಬನ್ನಿ, ನನ್ನದು ಹೇಳುವಂತ ಬಂಧನದಿಂದ ಹೊರಗಡೆಗೆ ಬನ್ನಿ. ಎಲ್ಲ ಜವಾಬ್ದಾರಿಯನ್ನ, ಎಲ್ಲಾ ಕರ್ಮೇಂದ್ರಿಯವನ್ನ, ಎಲ್ಲಾ ಕರ್ಮವನ್ನ, ಕರ್ಮದ ಫಲವನ್ನ ಏನ್ ಮಾಡಿ ಬಾಬನಿಗೆ ಒಪ್ಪಿಸಿಬಿಟ್ಟು ನೀವು ಕರ್ಮಾತೀತ ಸ್ಥಿತಿಯ ಅನುಭವವನ್ನ ಮಾಡಿ. ಕರ್ಮವನ್ನ ನೀವು ಮಾಡೋದ್ ಬೇಡ, ಕರ್ಮವನ್ನ ಮಾಡಿಸುವಂತಹ ಕಾಯಕವನ್ನ ಭಗವಂತನಿಗೆ ಕೊಟ್ಟು, ಭಗವಂತ ಏನು ಕರ್ಮವನ್ನು ಮಾಡ್ತಾ ಇದ್ದಾರೋ ಆ ಕರ್ಮದ ಫಲವನ್ನ ಅನುಭವಿಸೋದಲ್ಲಿ ಬ್ಯುಸಿಯಾಗಿ. ಮಕ್ಕಳೇ, 5,000 ವರ್ಷ ಕರ್ಮ ಮಾಡಿ 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 ಸುಸ್ತಾಗಿಲ್ವಾ? ಈಗ ಸಂಗಮ ಯುಗದಲ್ಲಿ ಭಗವಂತನಿಂದ ಕರ್ಮ ಮಾಡಿಬಿಟ್ಟು ಆ ಕರ್ಮದ ಫಲವನ್ನ ಅನುಭವಿಸುವಂತ ಸಮಯ. ಅದಕ್ಕಾಗಿ ಆ ಅನುಭವದಲ್ಲಿ ಸ್ಥಿತರಾಗಿ ಅಂತ ಹೇಳ್ತಾರೆ. ನಾನು ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿ ಇದ್ದೇನೆ ಅಂತ ನೀವು ಹೇಳೋದಲ್ಲ, ಅದರ ಅನುಭವ ನಿಮ್ಗೆ ಆಗ್ಬೇಕು. ಅದಕ್ಕಾಗಿ ಈ ಪ್ರಪಂಚದ ಯಾವುದೇ ವ್ಯಕ್ತಿ ವಸ್ತುವಿನಲ್ಲಿ ಮೋಹ, ನನ್ನದು, ನನ್ನವರು ಹೇಳುವಂತ ಭಾವ ನಿಮ್ಗೆ ಬರಬಾರದು. ನಾನು ಕೇವಲ ಒಂದು ಶಕ್ತಿ ಅಷ್ಟೇ, ಒಂದು ಸಾಧನ ಅಷ್ಟೇ. ಯಾರ ಕೈಯಲ್ಲಿ? ಭಗವಂತನ ಕೈಯಲ್ಲಿ ನಾನು ಒಂದು ಸಾಧನ. ಹಾಗಿದ್ರೆ ಭಗವಂತನನ್ನ ಸದಾ ಉಪಯೋಗ ಮಾಡಿಕೊಳ್ತಾ ಇದ್ದಾರೋ ಇಲ್ವೋ ಹೇಳುವುದನ್ನ ಅದರ ಕಡೆ ಮಾತ್ರ ಗಮನವನ್ನ ಕೊಡಿ ಅಂತ ಹೇಳ್ತಾರೆ. ಹಾಗೆ ಬ್ರಹ್ಮಬಾಬರವರು ಅಂತಿಮ ಸಮಯದಲ್ಲಿ ಯಾವ ರೀತಿ ಸೇವೆಯನ್ನ ಮಾಡ್ತಾ ಇದ್ರು? ಬಾಬಾ ಹೇಳ್ತಾರೆ, ಮನಸ್ಸ, ವಾಚ, ಕರ್ಮಣ. ಮನಸ್ಸ ಸೇವೆಯನ್ನು ಮಾಡಬಹುದು, ಮಾತಿನ ಮೂಲಕ ಸೇವೆಯನ್ನು ಮಾಡಬಹುದು, ಕರ್ಮಣಾದ ಮೂಲಕನೂ ಕೂಡ ನೀವು ಸೇವೆಯನ್ನ ಮಾಡಬಹುದು. ಸೇವಾ ಕೇಂದ್ರದಲ್ಲಿ ಹೋಗ್ಬಿಟ್ಟು ಟೋಲಿ ಮಾಡೋದಿರ್ಬೋದು, ಸೇವಾ ಕೇಂದ್ರ ಕ್ಲೀನಿಂಗ್ ಇರ್ಬೋದು, ಅಥವಾ ನಿಮ್ಮ ಮನೆಯನ್ನೇ ಭಗವಂತನ ಮನೆ ಅಂತ ತಿಳ್ಕೊಂಡು ಕರ್ಮಣಾ ಸೇವೆಯನ್ನ ನೀವು ಮಾಡಬಹುದು, ಧನದ ಸೇವೆಯನ್ನ ಮಾಡಬಹುದು. ಆದ್ರೆ ಬ್ರಹ್ಮಬಾಬರು ಅಂತಿಮ ಸಮಯದಲ್ಲಿ ಏನು ಮಾಡ್ತಿದ್ರು? ಕರ್ಮಣ ಸೇವೆ ಮಾಡುವಾಗ್ಲೂ ಕೂಡ ಭಗವಂತನಿಗೆ ತನ್ನ ಜೀವನವನ್ನ ಅರ್ಪಣೆ ಮಾಡಿ ಅವರ ದೃಷ್ಟಿಯಿಂದನೇ ಮಕ್ಕಳಿಗೆ ಏನ್ ಮಾಡ್ತಿದ್ರು? ಪ್ರಪಂಚದಿಂದ ಭಿನ್ನವಾಗುವಂತದ್ದು ಮತ್ತು ಪರಮಾತ್ಮನಿಗೆ ಪ್ರಿಯವಾಗುವಂತ ಅನುಭವವನ್ನ ಮಾಡ್ತಾ ಇದ್ರು. ದಾದಿಯವರೆಲ್ಲ ತಮ್ಮ ಅನುಭವದಲ್ಲಿ ಹೇಳ್ತಾರೆ, ಅಂತಿಮ ಸಮಯದಲ್ಲಿ ಬ್ರಹ್ಮಬಾಬಾ ಅವ್ರ ಹತ್ರ ಏನಾದ್ರೂ ಒಂದು ಸಮಸ್ಯೆಯನ್ನ ತೆಗೆದುಕೊಂಡು ಹೋಗ್ತಿದ್ರಂತೆ, ಅಥವಾ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ಹೋಗ್ತಿದ್ರಂತೆ, ಅಥವಾ ಬೇರೆ ಬೇರೆ ಕಡೆ ಬ್ರಹ್ಮಬಾಬಾ ಅವರು ಸೇವೆಗಂತ ಕಳಿಸಿದಾಗ ಸೇವಾ ಸಮಾಚಾರವನ್ನ ತುಂಬಾ ಖುಷಿಯಿಂದ ಹೇಳಲಿಕ್ಕೆ, ತುಂಬಾ ವಿಷಯ ಬಾಬನ ಜೊತೆ ಹೇಳ್ಬೇಕು,
ಬಾಬಾ ಜೊತೆಗೆ ಜ್ಞಾನದ ಚಿಂತನ ಮಂಥನವನ್ನ ಮಾಡಬೇಕು. ಹೀಗೆ ಬೇರೆ ಬೇರೆ ಕಾರಣದಿಂದ ಬ್ರಹ್ಮ ಬಾಬನ ಜೊತೆ ನಿಲ್ಲಿಕ್ಕೆ ಅವ್ರ ಹತ್ರ ಹೋಗ್ಲಿಕ್ಕೆ ಇಷ್ಟಪಡ್ತಿದ್ದ. ಯಾಕಂತಂದ್ರೆ ಮಕ್ಕಳು ಎಷ್ಟು ಸೀನಿಯರ್ ಆಗ್ತಾ ಹೋಗಿದ್ರು, ಹಾಗೆ ಬ್ರಹ್ಮ ಬಾಬಾನು ಕೂಡ ಮಕ್ಕಳ ಜೊತೆಗೆ ಸ್ನೇಹದಿಂದನೇ ಏನ್ ಮಾಡ್ತಿದ್ರು, ವರ್ತನೆಯನ್ನ ಮಾಡ್ತಿದ್ರು. ಮಕ್ಕಳ ಜೊತೆಗೆ ಬ್ಯಾಡ್ಮಿಂಟನ್ ಆಡ್ತಿದ್ರು, ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರು, ಅವ್ರಿಗೆ ಟೋಲಿ ತಿನ್ನಿಸ್ತಿದ್ರು, ಜೋಕ್ಸ್ ಮಾಡ್ತಿದ್ರು. ಹೀಗೆ ಆಗ ಅವ್ರ ಜೊತೆಗೆ ಸಮಯ ಕಳೆಯೋದು ಯಜ್ಞವತ್ತರಿಗೆ ಏನಾಗ್ತಿತ್ತು, ಇಷ್ಟವಾಗ್ತಿತ್ತು. ಆದ್ರೆ ಅಂತಿಮ ಸಮಯದಲ್ಲಿ ಏನೇ ವಿಚಾರವನ್ನ ತೆಗೆದುಕೊಂಡು ಹೋದ್ರು ಕೂಡ ಅಲ್ಲಿ ಹೋಗಿರುವಂತ ಆತ್ಮನಿಗೆ ಭಗವಂತನ ಆ ಒಂದು ಶಾಂತಿಯ ಪವಿತ್ರತೆ ಶಕ್ತಿಯ ಅನುಭವ ಆಗ್ತಿತ್ತಂತೆ. ಮುಖದಲ್ಲಿ ಏನು ಮಾತಾಡ್ಬೇಕು ಅಂತಾನೆ ಅನಿಸ್ತಾ ಇರ್ಲಿಲ್ಲವಂತೆ. ಮತ್ತು ಬಾಬಾನೇ ಏನೋ ಒಂದು ಎರಡು ಶಬ್ದವನ್ನ ಹೇಳಿಬಿಟ್ಟು ಪ್ರಶ್ನೆಗಳನ್ನು ಹೇಳುವಂತ ಮೊದಲೇ, ವಿಷಯವನ್ನ ಮಂಡಿಸುವಂತ ಮೊದಲೇ ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿತ್ತ. ಅದು ಎಲ್ಲರಿಗೂ ಕೂಡ ಆತ್ಮಿಕ ಶಕ್ತಿ ಅನುಭವ ಆಗ್ತಾ ಇತ್ತು. ಅದನ್ನು ಇಲ್ಲಿ ಬಾಬಾ ಹೇಳ್ತಾರೆ, ಅಂತಿಮ ಸಮಯದವರೆಗೂ ಕೂಡ ಬ್ರಹ್ಮ ಬಾಬಾ ತನ್ನ ಪ್ರತಿಯೊಂದು ಮಕ್ಕಳನ್ನು ಕೂಡ ಏನ್ ಮಾಡಿದ್ರು, ನೀತನ ರೂಪದಲ್ಲಿ ನೋಡುವಂತ ಪ್ರಯತ್ನವನ್ನ ಮಾಡಿದ್ರು. ನಾನು ಲಕ್ಷ್ಮೀ ನಾರಾಯಣನಾಗ್ತೇನೆ, ನಾನು ಶ್ರೇಷ್ಠ ಆಗಿದ್ದೇನೆ, ನನ್ನ ಮಕ್ಕಳೆಲ್ಲ ಕಡಿಮೆಯವರು, ಅವರಿಂದ ಪುರುಷಾರ್ಥ ಮಾಡ್ತಾ ಇಲ್ಲ ಹೇಳುವಂತ ಭಾವನೆ ಬ್ರಹ್ಮ ಬಾಬಾರಲ್ಲಿ ಇರ್ಲಿಲ್ಲ. ಹಾಗೆ ಮಕ್ಕಳ ಜೊತೆ ಸ್ನೇಹಿನೂ ಆಗ್ತಾ ಇದ್ರು, ಮತ್ತು ಅಷ್ಟೇ ಏನ್ ಮಾಡ್ತಿದ್ರು, ಶಕ್ತಿಶಾಲಿನೂ ಕೂಡ ಆಗ್ತಾ ಇದ್ರು. ಹೀಗೆ 18 ಜನವರಿ ದಿನ ಕ್ಲಾಸ್ ಮುಗಿದ ಮೇಲೆ ಆಲ್ರೌಂಡರ್ ಸೇವಾಧಾರಿಯಾಗಿ ಅನುಭವ ಇರುವಂತ ಪ್ರಕಾಶ್ ಮಣಿ ದಾದಿಯವರನ್ನ ರೂಮಲ್ಲಿ ಕರೆದು ತನ್ನ ಮಂಚದ ಮೇಲೆ ಕುಳಿಸಿ ಕೈ ಹಿಡಿದು ಬಿಟ್ಟು ಅವರಿಗೆ ದೃಷ್ಟಿಯನ್ನ ಕೊಡ್ತಾ ಏನು ಮಾಡಿದಂತೆ, ಆ ದೃಷ್ಟಿಯ ಮೂಲಕ ತನ್ನಲ್ಲಿರುವಂತ ಎಲ್ಲ ತಪಸ್ಸಿನ ಶಕ್ತಿಯನ್ನ, ಅಷ್ಟು ವರ್ಷದ 33 ವರ್ಷದ ಯಜ್ಞದ ಅನುಭವವನ್ನ, ಯೋಗದ ಶಕ್ತಿಯನ್ನ, ಎಲ್ಲ ವಿಷಯವನ್ನು ಕೂಡ ಏನ್ ಮಾಡಿದಂತೆ ಬ್ರಹ್ಮ ಬಾಬಾ ಅವರ ದೃಷ್ಟಿಯ ಮೂಲಕ ಏನ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು. ಕೇವಲ ಯೋಗದಲ್ಲಿ ಕುತ್ಕೊಂಡಾಗ ಮಾತ್ರ ಅಲ್ಲ, ಜ್ಞಾನ ಹೇಳಬೇಕಾದ್ರೆ ಮಾತ್ರ ಅಲ್ಲ, ಕರ್ಮ ಮಾಡಬೇಕಾದ್ರೂ ಕೂಡ ಬ್ರಹ್ಮ ಬಾಬರ ಕಣ್ಣಿಂದ ಆ ಶಕ್ತಿಗಳ ಪ್ರವಾಹ ಆಗ್ತಾ ಇತ್ತು. ಅದಕ್ಕಾಗಿ ಮಕ್ಕಳು ಬಾಬಾರವರ ದೃಷ್ಟಿಗೋಸ್ಕರ ಏನ್ ಮಾಡ್ತಿದ್ರು, ಹಾತೊರಿತಿದ್ರು. ಒಂದ್ ದಿವ್ಸ ಮಧ್ಯಾಹ್ನದ ಸಮಯದಲ್ಲಿ ಯಜ್ಞಕ್ಕೆ 1 ಲೋಡ್ ತರಕಾರಿ ಬಂದ್ರೆ ಮಕ್ಕಳೆಲ್ಲ ಏನ್ ಮಾಡಿದಾರೆ, ಊಟ ಮಾಡ್ಬಿಟ್ಟು ರೆಸ್ಟ್ ತಗೊಳ್ಳುವಂತ ಸಮಯ. ನಿಮಿತ್ತವಾಗಿರುವಂತ ದಾದಿಯವರಿಗೆ ವಿಷಯ ಗೊತ್ತಾಯ್ತು, ಲಾರಿ ಬಂದಿದೆ ಅಂತ. ಯಜ್ಞವತ್ಸರಿಗೆ ಹೇಳಿದ್ರಂತೆ, ಲಾರಿ ಬಂದಿದೆ, ಅನ್ಲೋಡ್ ಮಾಡ್ಬೇಕು ತಕ್ಷಣದಲ್ಲಿ ಅಂತ. ಯಜ್ಞವಸ್ತ್ರ ಹೇಳಿದ್ರಂತೆ, ಇವಾಗ ನಮ್ಮ ರೆಸ್ಟ್ ಟೈಮು, ನಮ್ಮ ಸೇವಾ ಟೈಮ್ ಬೇರೆ ಇದೆ, ಅದಕ್ಕಾಗಿ ನಾವೇನ್ ಮಾಡ್ತೀವಿ, ರೆಸ್ಟ್ ತಗೊಂಡು ಆದ್ಮೇಲೆ ನಾವು ಲಾರಿಯನ್ನು ಅನ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ಅವರು ಬಂದ್ಬಿಟ್ಟು ಏನ್ ಮಾಡಿದಂತೆ, ಬ್ರಹ್ಮ ಬಾಬರಿಗೆ ಹೇಳಿದ್ರಂತೆ, ಬಾಬಾ ಲಾರಿಯವನನ್ನು ಬೇಗ ಬೇಗ ಖಾಲಿ ಮಾಡು ಅಂತ ಹೇಳ್ತಾ ಇದ್ದಾರೆ, ಯಜ್ಞವಸ್ತ್ರ ನೋಡಿದ್ರೆ ಹೀಗೆ ಹೇಳ್ತಾರೆ, ಏನು ಮಾಡೋದು ಅಂತ. ಆಯ್ತು ಮಗು ಅಂತ ಹೇಳ್ಬಿಟ್ಟು ಏನ್ ಮಾಡ್ದಂತೆ, ಬ್ರಹ್ಮ ಬಾಬಾನೇ ಲಾರಿ ಹತ್ರ ಬಂದಂತೆ ಅನ್ಲೋಡ್ ಮಾಡಿ. ಈ ವಿಷಯ ಯಜ್ಞವಸ್ತರಿಗೆಲ್ಲ ಗೊತ್ತಾಗ್ಬಿಟ್ಟು ಎಲ್ಲರೂ ಓಡ್ ಬಂದಾಗ ಬಾಬಾ 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 ನೀನ್ ಮಾಡೋದ್ ಬೇಡ, ಎಲ್ಲ ನಾವೇ ಮಾಡ್ತೀವಿ ಅಂತ ಬಿಟ್ಟು ಹೇಳಿದ್ರು. ಅವಾಗ ಬ್ರಹ್ಮ ಬಾಬಾ ಏನ್ ಮಾಡ್ದಂತೆ, ಅಲ್ಲಿ ಒಂದು ಮರ ಇತ್ತಂತೆ, ಮರದ ಕೆಳಗಡೆ ನಿಂತ್ಕೊಂಡ. ಈ ಮಕ್ಳು ಏನ್ ಮಾಡ್ತಿದ್ರಂತೆ, ಬೇಗ 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 ಓಡೋಗಿ ಆ ಒಂದು ತರಕಾರಿ ಚೀಲವನ್ನ ಒಯ್ದ್ಬಿಟ್ಟು ಗೋಡಾನಲ್ಲಿ ಹಾಕೋದು, ಮತ್ತೆ ಓಡ್ ಬರೋದು, ಮತ್ತೆ ಬರ್ಬೇಕಾದ್ರೆ ಬಾಬಾನಿಂದ ದೃಷ್ಟಿ ತಗೊಳ್ಳೋದು. ಅಂದ್ರೆ ಮಕ್ಕಳಿಗೆ ಆ ದೃಷ್ಟಿ ತಗೊಳ್ಳೋದಲ್ಲಿ ಆ ಸುಖ ಎಷ್ಟು ಇತ್ತು ಅಂತಂದ್ರೆ, ಆ ದೃಷ್ಟಿಯಲ್ಲಿ ಅಷ್ಟು ಶಕ್ತಿ ಇತ್ತು. ಅಂದ್ರೆ ಬಾಬಾರವರ ದೃಷ್ಟಿ ತಗೊಳ್ಬೇಕು ಅನ್ನುವಂತ ಇಚ್ಛೆಯಿಂದ ಮಕ್ಳೇನ್ ಮಾಡಿದ್ರು, ಆ ಸೇವೆಯನ್ನ ಮಾಡ್ಲಿಕ್ಕೆ ಇಷ್ಟಪಟ್ಟರು. ಹಾಗೆ ನೀವು ಕೂಡ ಬಾಬಾ ಹೇಳ್ತಾರೆ, ಭಗವಂತನ ಶಕ್ತಿಯನ್ನ ಮಾತಿನಿಂದ ಅಲ್ಲ, ಕರ್ಮಣದಿಂದ ಅಲ್ಲ, ದೃಷ್ಟಿಯಿಂದ ಸದಾ ಕಾಲ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮರಿಗೆ ಅನುಭವ ಮಾಡಿಸ್ಬೇಕು. ಅದಕ್ಕೋಸ್ಕರ ಆ ನಯನಿಕೆ ದೃಷ್ಟಿ ದ್ವಾರ ಅಂತ ಹೇಳ್ತಾರೆ ಬಾಬಾ. ಈ ಸ್ಥೂಲವಾದ ಕಣ್ಣಿನ ಮೂಲಕ ಆ ಶಕ್ತಿ ಎಳೆದು ಪ್ರವಾಹ ಆಗ್ತಾ ನಿರಂತರವಾಗಿ ಎಲ್ಲ ಆತ್ಮಗಳಿಗೂ ಕೂಡ ಅನುಭವ ಮಾಡಿಸ್ಬೇಕು. ಮಾಡಿಸ್ಬೇಕು ಅಂತಂದ್ರೆ ನಷ್ಟಾಮೋಹ ಕರ್ಮಾತೀತರಾಗ್ಬೇಕು. ಕರ್ಮಾತೀತರಾಗ್ಬೇಕು ಅಂತಂದ್ರೆ ಆ ಸ್ಥಳದಲ್ಲಿ ನೀವು ಭಗವಂತನಿಗೆ ತೋರಿಸ್ಬೇಕಾಗ್ತದೆ. ಅಂದ್ರೆ ಇನ್ನು ನಿಮ್ಮ ಮುಂದೆ ಇರುವಂತ ಜೀವನವನ್ನ ಸಂಪೂರ್ಣವಾಗಿ ಭಗವಂತನಿಗೋಸ್ಕರ ನೀವು ಅರ್ಪಣೆ ಮಾಡಬೇಕು. ಆವಾಗ ಮಾತ್ರ ಭಗವಂತ ಏನು ಜ್ಞಾನವನ್ನು ಹೇಳ್ತಾ ಇದ್ದಾರೋ, ಬ್ರಹ್ಮ ಬಾಬಾ ಅವ್ರು ನಮ್ಮ ಎದುರುಗಡೆಗೆ ಏನು ಉದಾಹರಣೆಯಾಗಿ ತೋರಿಸಿದಾರೋ, ಅವರಿಬ್ಬರ ತಂದೆಯ ಸಮಾನ ಸಮ ಅರ್ಥ. ಅಂದ್ರೆ ಬಾಬಾ ಹೇಳಿರುವಂತ ಪ್ರತಿಯೊಂದು ಮುರಳಿಯನ್ನ
ಯಥಾರ್ಥವಾಗಿ ಜ್ಞಾನಯುಕ್ತವಾಗಿ ವಿಧಿವತ್ತಾಗಿ ನೀವೇನ್ ಮಾಡ್ದಂಗ ಆಗ್ತದೆ, ಧಾರಣೆ ಮಾಡ್ದಂಗ ಆಗ್ತದೆ. ಇದು ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ತೋಲಿಯ ಮೂಲಕನೋ, ಕಾಡಿನ ಮೂಲಕನೋ, ಮೆಸೇಜ್ ಮೂಲಕನೋ ವರದಾನ ಸಿಗುವಂತ ಸಮಯ ಸ್ಟಾಪ್ ಆಗತ್ತೆ. ನೀವು ಕೂಡ ತಂದೆ ಸಮಾನ, ನೀವೆಲ್ಲೇ ಭಾವ ಕಲಿಸಿದ್ರು ಕೂಡ ಆ ದೃಷ್ಟಿಯ ಮೂಲಕ ವರದಾನದ ಶಕ್ತಿ ಏನಾಗ್ಬೇಕು, ಪ್ರಪಂಚಕ್ಕೆ ವಾಯುಮಂಡಲಕ್ಕೆ ಸಿಗಬೇಕು. ಇದು ನಾನು ಇವತ್ತು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರೋದು ಅಂತ ಬಾಬಾ ಈ ಮುರಳಿಯ ಸಾರದಲ್ಲಿ ಹೇಳ್ತಾ ಇದ್ದಾರೆ. ಇದು ಮುಖ್ಯವಾಗಿರುವಂತ ಮುರಳಿಯ ಸಾರ. ಇನ್ನು ಆ ದಿನದ ಬಗ್ಗೆ ಬಾಬಾ ಹೇಳ್ತಾರೆ. ಇವತ್ತು ಸ್ಮೃತಿ ದಿನ ಇರುವಂತ ಕಾರಣದಿಂದ ನನ್ನ ಮಕ್ಕಳು ಬೇರೆ ಬೇರೆ ರೂಪದಲ್ಲಿ ಸೂಕ್ಷ್ಮವತನದಲ್ಲಿ ಬಂದ್ರಂತೆ. ಕೆಲವೊಬ್ರು ಬುದ್ಧಿಯ ರೂಪದಲ್ಲಿ ಬಂದ್ರಂತೆ, ಕೆಲವೊಬ್ರು ಏನ್ ಮಾಡ್ತಾರಂತೆ ದಿವ್ಯ ದೃಷ್ಟಿಯಿಂದ ಬಂದ್ರು. ದಿವ್ಯ ದೃಷ್ಟಿ ಅಂತಂದ್ರೆ ಯಾರು, ಯಾರು ಸಂದೇಶಗಳಿರ್ತಾರೆ, ಯಾರಿಗೆ ಬಾಬಾ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ, ಅವರಿಗೆ ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ದಿವ್ಯತೆ ಹೇಳುದು ಅವರಿಗೆ ಕಣ್ಣೆದಗಡೆ ಇದ್ದಂಗೆ ಕಾಣಿಸ್ತಾ ಇರ್ತದೆ. ಸರಿನಾ? ನೀವು ಕೆಲವೊಂದ್ಸಲ ಹೇಳ್ತಿರಲ್ಲ ಏನಂತ, ಅಕ್ಕೋರು ಯೋಗ ಮಾಡಿಸ್ಬೇಕಾದ್ರೆ, ಅಣ್ಣವ್ರು ಯೋಗ ಮಾಡಿಸ್ಬೇಕಾದ್ರೆ ಅವ್ರ ಮುಖ ಕಾಣೋದಿಲ್ಲ, ಪ್ರಕಾಶ ಕಾಣತ್ತೆ, ಕಲರ್ ಕಾಣತ್ತೆ, ಶಿವಬಾಬನ್ ಸಾಕ್ಷಾತ್ಕಾರ ಆಗತ್ತೆ, ಅಥವಾ ಬಾಬಾ ಎಲ್ಲೋ ಕರ್ಕೊಂಡೋದಂಗ ಅನ್ಸತ್ತೆ ಹೇಳ್ತಾರಲ್ಲ, ಇದಕ್ಕೆ ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ. ಬುದ್ಧಿಯ ಆಧಾರದಿಂದ ಅಂತಂದ್ರೆ ಸೂಕ್ಷ್ಮವತನ ಇದೆ, ಅಲ್ಲಿ ಬಾಬ್ದಾದ ಇದ್ದಾರೆ, ಅಲ್ಲಿ ವೈಟ್ ಪ್ರಕಾಶ ಇದೆ, ಬಾಬಾ ಹತ್ರ ನಾವು ಮಾತಾಡ್ತೀವಿ ಅಂತಂದ್ರೆ ನಿಮ್ಮ ಬುದ್ಧಿಯ ಮೂಲಕ ಜ್ಞಾನದ ಆಧಾರದಿಂದ, ಅನುಭವದ ಆಧಾರದಿಂದ ಏನ್ ಮಾಡುವಂತದ್ದು, ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮವತನ ಹೋಗೋದು. ಆ ದಿನ ಬಾಬಾರವರ ಒಂದು ಸಂಪೂರ್ಣತೆ ದಿನ ಆಗಿರುವಂತ ಕಾರಣದಿಂದ ಕೆಲವೊಂದು ಮಕ್ಕಳು ಗ್ರೀಟಿಂಗ್ಸ್ ರೆಡಿ ಮಾಡಿದಂತೆ, ಕೆಲವೊಂದು ಮಕ್ಳು ಏನ್ ಮಾಡಿದಂತೆ ಗುಲಾಬಿ ಹೂವನ್ನ ರೆಡಿ ಮಾಡಿದಂತೆ, ಕೆಲವ್ರು ಏನ್ ಮಾಡ್ತಿದ್ರಂತೆ ಬಾಬಾನ ಹತ್ರ ಕಂಪ್ಲೇಂಟ್ ಮಾಡ್ತಿದ್ರಂತೆ, ಕೆಲವರು ಬಾಬಾ ಇವತ್ತು ನೋಡು ಭೋಲೆನಾಥನಾಗಿರ್ತೀಯ, ಅದಕ್ಕೆ ಆ ವರದಾನ ಬೇಕು, ಈ ವರದಾನ ಬೇಕು ಅಂತ ಬೇಡ್ತಾ ಇದ್ರಂತೆ. ಇನ್ನು ಕೆಲವರು ಬೇರೆ ಬೇರೆ ಬಾಬಾನ ಹತ್ರ ಹೋಗ್ತಾ ಇದ್ರು. ಹೀಗೆ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಸಂಬಂಧದಲ್ಲಿ, ಇನ್ನು ಕೆಲವೊಬ್ರು ತಂದೆ ಸಮಾನರಾಗ್ಬೇಕು, ಆ ರೀತಿ ನಮ್ಗೆ ವರದಾನವನ್ನ ಕೊಡು ಅಂತ ಹೇಳಿ, ಅಥವಾ ಸುಮ್ನೆ ಶಾಂತವಾಗಿ ಕೂತ್ಕೊಂಡ್ಬಿಟ್ಟು ಭಗವಂತ ನೀನ್ ಏನ್ ಮಾಡ್ಬೇಕಪ್ಪ ಅದನ್ನ ಮಾಡು, ನನ್ನ ಜೀವನವನ್ನು ನಿನಗೆ ಅರ್ಪಣೆ ಮಾಡಿಬಿಟ್ಟಿದೆ ಅಂತ ತಂದೆ ಸಮಾನರಾಗುವುದಕ್ಕೋಸ್ಕರ ಏನ್ ಮಾಡ್ದಂತೆ ತಂದೆ ತಲುಪಿತು. ತಂದೆ ಏನಾದ್ರು ತಗೊಂಡು ಹೋಗಿದ್ದಾರೆ ಅಂತ ಮೇಲೆ ಬಾಬ್ದಾದ ಇದ್ರೂ ಕೂಡ ಮಕ್ಕಳಿಗೆ ಏನಾದ್ರು ಕೊಡ್ಬೇಕಲ್ಲ, ಅದಕ್ಕಾಗಿ ಮಕ್ಕಳು ಬೇರೆ ಬೇರೆ ಸಂಬಂಧದಲ್ಲಿದ್ರು, ಬೇರೆ ಬೇರೆ ಸ್ವರೂಪದಲ್ಲಿದ್ರು ಕೂಡ ಎಲ್ಲ ಮಕ್ಕಳಿಗೂ ಕೂಡ ಬಾಬಾ ಒಂದೇ ವರದಾನವನ್ನ ಕೊಡ್ತಾ ಇದ್ದಾರೆ. ಏನಂತ, ಬಾಪ್ ದಾದ ಸಮಾನ್ ಭವ ಅಂತ. ಏನಾಗ್ಬೇಕಂತೆ, ಬಾಬ್ ದಾದ ಸಮಾನರಾಗಿ ಮಕ್ಕಳೇ. ಈಗ ಆ ಸ್ವರೂಪದಲ್ಲಿ ಸೇವೆ ಮಾಡುವಂತ ಅವಶ್ಯಕತೆ ಇದೆ. ಅದಕ್ಕಾಗಿ ಏನ್ ಮಾಡ್ಬೇಕು, ನಿಮ್ಮ ಇಚ್ಛೆ ರೂಪದಲ್ಲಿ, ನಿಮ್ಮ ಯಾವುದೋ ಒಂದು ವಿಶೇಷ ಕಾರ್ಯದ ನಿಮಿತ್ತ ಅದಕ್ಕೋಸ್ಕರ ಮಾತನಾಡುವಂತ ಶಕ್ತಿ ಪಡ್ಕೊಳ್ಳುವುದಲ್ಲ, ವರ್ತಮಾನ ಸಮಯದಲ್ಲಿ ವಿಶ್ವಕ್ಕೋಸ್ಕರ ಬಾಪದಾದ ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೋ ಆ ರೀತಿ ಸೇವೆಯನ್ನ ಮಾಡ್ಲಿಕ್ಕೆ ನೀವು ನಿಮಿತ್ತರಾಗ್ಬೇಕು, ನೀವು ಸಾಧನವಾಗ್ಬೇಕು ಅಂತ ಬಾಬಾರವರು ನಮ್ಗೆಲ್ಲ ಏನ್ ಮಾಡ್ತಿದ್ದಾರೆ, ಆಶೀರ್ವಾದವನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮ ಅಂತಂದ್ರೆ ಬಡಿ ಮಾ ಅಂತ, ಅಂದ್ರೆ ದೊಡ್ಡ ತಾಯಿ ಅಂತ. ಸ್ವಂತ ತಾಯಿ ಯಾರು, ಶಿವಬಾಬಾ. ದೊಡ್ಡ ತಾಯಿ ಯಾರು, ಬ್ರಹ್ಮಬಾಬಾ ಅಲ್ಲ. ಅದಕ್ಕಾಗಿ ಬ್ರಹ್ಮಬಾಬಾ ಅವರವರ ಇವತ್ತು ಸಂಪೂರ್ಣ ದಿನ ಇರುವುದಕ್ಕೆ ಸ್ವಲ್ಪ ಶಿವಬಾಬಾ ಬ್ರಹ್ಮಬಾಬರಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಹೇಗೆ ಲೌಕಿಕದಲ್ಲೂ ಕೂಡ ಯಾರ್ದಾದ್ರು ಬರ್ತಡೇ ಇದ್ರೆ, ಮಕ್ಕಳ ಬರ್ತಡೇ ಇದ್ರೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಬೇಕಾಗಿರುವಂತ ಅದನ್ನ ಚಾಕ್ಲೇಟ್ ಗಿಫ್ಟ್ ಗಳನ್ನ ಏನೋ ಕೊಡಿಸ್ತೀವಲ್ಲ, ಅವ್ರ ಮಾತನ್ನ ಕೇಳ್ತೀವಲ್ಲ, ಅವ್ರಿಗೆ ಬೇಜಾರು ಮಾಡಬಾರ್ದು, ಅವ್ರನ್ನ ಅಳಿಸಬಾರ್ದು ಅಂತ ಬಿಟ್ಟು ಹೇಳ್ತಾರಲ್ಲ. ಹಾಗೆ ಬ್ರಹ್ಮಬಾಬಾರವರು ಮತ್ತು ಶಿವಬಾಬಾರು ತಮ್ಮ ತಮ್ಮಲ್ಲೇ ಮಾತಾಡ್ತಿದ್ದಾರೆ. ಏನಂತ, ಬ್ರಹ್ಮಬಾಬರಿಗೆ ಶಿವಬಾಬಾ ಕೇಳ್ತಿದ್ದಾರೆ, ಇಲ್ಲಪ್ಪ ಇವತ್ತು ಪೂರ್ತಿ ದಿನ ನಿನ್ನ ಮಕ್ಕಳು ನಿಂದೇ ಗುಣಗಾಯನವನ್ನ ಮಾಡ್ತಿದ್ದಾರೆ, ನಿನ್ನನ್ನೇ ಹೊಗಳ್ತಾ ಇದ್ದಾರೆ, ನಿನ್ನ ಮೇಲೆ ಕೆಲ್ಸಿಬಿಟ್ಟಿದ್ದಾರೆ, ಅಂದ ಹೀಗಿದ್ರು ಹಾಗಿದ್ರು ಅಂತ ನೀವೇನು ಮಾಡ್ತಾ ಇದ್ದೀರಾ ಅಂತ ಬ್ರಹ್ಮಬಾಬರಿಗೆ ಏನ್ ಮಾಡ್ತಾರೆ, ಶಿವಬಾಬಾ ಕೇಳ್ತಿದ್ದಾರೆ. ಸೂಕ್ಷ್ಮವತನದಲ್ಲಿ ಬೆಳಿಗ್ಗೆ ಬ್ರಹ್ಮಬಾಬಾ ಶಿವಬಾಬಾ ಇಬ್ರು ಕೂಡ ಅಮೃತ ವೇಳೆ ತಮ್ಮ ತಮ್ಮ ಹತ್ರ ಮಾತಾಡ್ತಾರೆ. ಎಲ್ಲಾ ಬ್ರಹ್ಮವಸ್ತರು ನಿಮ್ಮನ್ನ ನೋಡ್ತಾ ಇದ್ದಾರೆ, ಅದು ನೀವ್ ಯಾರನ್ನ ನೋಡ್ತಾ ಇದ್ದೀರಿ ಅಂತ. ಅಂದ್ರೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅಥವಾ ಮದುವೆಗಳಲ್ಲಿ ಏನಾಗ್ತದೆ, ಮಧುಮಕ್ಕಳು ಸ್ಟೇಜ್ ಮೇಲೆ ಇರ್ತಾರೆ, ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಸ್ಟೇಜ್ ನಲ್ಲಿ ಇರುವಂತ ಮಧುಮಕ್ಕಳನ್ನ ನೋಡ್ತಾ ಇರ್ತಾರೆ. ಆದ್ರೆ ಮಧುಮಕ್ಕಳು ಎಲ್ಲರನ್ನೂ ಒಂದೇ ಸಲ ನೋಡ್ಲಿಕ್ಕೆ ಆಗಲ್ಲವಲ್ಲ. ಮಧುಮಕ್ಕಳು ಏನ್ ಮಾಡ್ತಾರೆ, ಯಾರು VIP ಗಳ ಬಂದಿದ್ದಾರೋ, ಯಾರು ಹಣವಂತರ ಬಂದಿದ್ದಾರೋ,
ಯಾರು ಹತ್ತಿರದ ಸಂಬಂಧಿಗಳಿದ್ದಾರೋ, ಯಾರವರು ಕ್ಲೋಸ್ ಫ್ರೆಂಡ್ಸ್ ಗಳಿದ್ದಾರೋ ಅವರನ್ನ ಏನ್ ಮಾಡ್ತಾ ಇದ್ದಾರೆ, ಹೆಚ್ಚಿಗೆ ನೋಡ್ತಾ ಇರ್ತಾರೆ ಅಲ್ವಾ. ಹಾಗೆ ಸ್ಕೂಲಲ್ಲಿ ಕೂತ್ಕೊಂಡಾಗ್ಲೂ ಕೂಡ ಟೀಚರ್ಸ್ ಇರ್ತಾರಲ್ಲ, ಆ ಟೀಚರ್ಸ್ ಏನ್ ಮಾಡ್ತಾರೆ, ಪಾಠ ಮಾಡ್ತಾ ಇದ್ರು ಕೂಡ ಯಾರು ರ್ಯಾಂಕ್ ಸ್ಟೂಡೆಂಟ್ ಗಳು ಇರ್ತಾರೋ, ಯಾರು ಫ್ರಂಟ್ ಬೆಂಚ್ ಅಲ್ಲಿ ಇರ್ತಾರೋ ಅವರನ್ನ ನೋಡ್ಬಿಟ್ಟು ಏನ್ ಮಾಡ್ತಾ ಇರ್ತಾರೆ, ಕ್ಲಾಸ್ ಅನ್ನ ಮಾಡ್ತಾ ಇರ್ತಾರೆ. ಹಾಗೆಯೇ ಎಲ್ಲಾ ಮಕ್ಕಳು ಕೂಡ ಬಾಬ್ ದಾದಾರನ್ನ ನೋಡ್ತಾ ಇದ್ರು ಕೂಡ ಬಾಬ್ ದಾದಾ ಯಾರನ್ನ ನೋಡ್ತಾ ಇದ್ದಾರೆ ಹೇಳುದು ಪ್ರಶ್ನೆ. ಆವಾಗ ನಮ್ಮ ಬಾಬಾ ಹೇಳ್ತಾರೆ, ಹೆಚ್ಚಿನ ಮಕ್ಕಳು ಸ್ನೇಹಿ ಮಕ್ಕಳಾಗಿದ್ದಾರೆ, ಆದ್ರೆ ನಾನು ಯಾರನ್ನ ನೋಡ್ತಿದ್ದೇನೆ, ಸಂಪನ್ನ ಮಕ್ಕಳನ್ನ, ಸಮರ್ಥ ಮಕ್ಕಳನ್ನ ನೋಡ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಬಾಬಾ ಸೂಕ್ಷ್ಮತೆಯನ್ನು ಹೇಳ್ತಿದ್ದಾರೆ. ಏನು, ಯಾರು ಬಾಬ್ ದಾದಾ ಸಮಾನರಾಗುವಂತ ಪುರುಷಾರ್ಥದಲ್ಲಿ ಹತ್ತಿರದಲ್ಲಿ ಬರ್ತಾ ಇದ್ದಾರೆ, ಯಾರು ಆ ರೀತಿ ಸೇವೆಯನ್ನ ಮಾಡ್ತಿದ್ದಾರೆ, ಆ ರೂಪದಲ್ಲಿ ಯೋಗಾನುಭೂತಿಯನ್ನ ಮಾಡ್ತಿದ್ದಾರೆ, ಅನುಭವವನ್ನ ಮಾಡಿಸ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಸಹ ಬ್ರಹ್ಮ ಬಾಬಾರವರ ಸಂಪೂರ್ಣ ದಿನವನ್ನ ನೆನಪು ಮಾಡ್ತಾ ಇದ್ರೆ, ಬ್ರಹ್ಮ ಬಾಬಾರವರು ಮಕ್ಕಳ ಸಂಪೂರ್ಣ ದಿನವನ್ನ ಎದುರು ನೋಡ್ತಾ ಇದ್ದಾರಂತೆ, ಈಗಲೇ ಅದನ್ನ ಏನ್ ಮಾಡ್ತಿದ್ದಾರಂತೆ, ಅನುಭವಿಸ್ತಾ ಇದ್ದಾರಂತೆ. ನನ್ನ ಮಕ್ಕಳು ಸಂಪೂರ್ಣ ದಿನಕ್ಕೆ ಎಷ್ಟರ ಮಟ್ಟಿಗೆ ಹತ್ತರದಲ್ಲಿ ಇದ್ದಾರೆ, ಎಷ್ಟು ಯೋಗ್ಯರಾಗಿದ್ದಾರೆ, ಎಷ್ಟು ಸಮರ್ಥರಾಗಿದ್ದಾರೆ, ಇನ್ನೂ ಸಮರ್ಥರಾಗ್ಲಿಕ್ಕೆ ಎಷ್ಟರ ಮಟ್ಟಿಗೆ ಅದರಲ್ಲಿ ಅಂತರ ಇದೆ, ಎಲ್ಲವನ್ನು ಕೂಡ ಬಾಬಾ ಏನ್ ಮಾಡ್ತಿದಾರಂತೆ, ಮಾಡ್ತಾ ಇದ್ದಾರೆ. ತುಂಬಾ ಮಕ್ಕಳಲ್ಲಿ ಸ್ನೇಹಿತರಾಗಿರುವಂತ ಕಾರಣದಿಂದ ಈಶ್ವರ ಸೇವೆ ಮಾಡ್ಬೇಕು, ಬಾಬ್ ದಾದರ ಸಮಾನರಾಗ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು ಹೇಳುವಂತ ಇಚ್ಛೆ ಇದೆಯಂತೆ. ಆದ್ರೆ ಆ ಇಚ್ಛೆಗೆ ತಕ್ಕಾಗಿ ಪುರುಷಾರ್ಥ, ಕರ್ಮ, ಪ್ರಾರಬ್ಧ, ಅನುಭವ ಹೇಳುದು ಆಗ್ತಾ ಇಲ್ಲ. ಕಾರಣ ಏನು? ಕೆಲವೊಂದ್ಸಲ ಅನುಭವ ಆಗ್ತದೆ. ಅಮೃತ ವೇಳೆ ಯೋಗದಲ್ಲಿ ಕೂತ್ಕೊಂಡಾಗ ಆಗ್ಬಹುದು, ನುಮಾಶಾಮ್ ಯೋಗದಲ್ಲಿ ಕೂತ್ಕೊಂಡಾಗ ಆಗ್ಬಹುದು, ಬಟ್ಟಿಯಲ್ಲಿ ಕೂತ್ಕೊಂಡಾಗ ಆಗ್ಬಹುದು, ಮೌಂಟ್ ಅಬುಗೆ ಹೋದಾಗ ಆಗ್ಬಹುದು, ಸ್ಥಿತಿ ಚೆನ್ನಾಗಿದ್ದಾಗ ಆಗ್ಬಹುದು. ಆವಾಗ ನಿರಂತರವಾಗಿರೋದಿಲ್ಲ. ಯಾಕೆ? ನಾವು ಕೂಡ ಕಂಪ್ಲೇಂಟ್ ಅನ್ನ ಮಾಡ್ತೀವಿ, ನಮ್ಗೆ ನಿರಂತರವಾಗಿ ಆ ಸ್ಥಿತಿ ಇರೋದಿಲ್ಲ. ಯಾಕೆ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ನೀವೆಷ್ಟು ಪುರುಷಾರ್ಥ ಮಾಡ್ತಾ ಹೋಗ್ತಿರೋ ಮಕ್ಕಳೇ, ಅಷ್ಟೇ ಪರಿಸ್ಥಿತಿಗಳು ಕೂಡ, ಸಮಸ್ಯೆಗಳು ಕೂಡ, ವಿಘ್ನಗಳು ಕೂಡ ಬರ್ತಾ ಇರ್ತವೆ. ಆ ಪರಿಸ್ಥಿತಿಗಳು ಬಂದಾಗ ಏನಾಗ್ತದೆ ಅಂತಂದ್ರೆ, ಆ ಪರಿಸ್ಥಿತಿ ಬಗ್ಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿಗೆ ಯೋಚನೆ ಮಾಡ್ತೀರಾ, ಹೆಚ್ಚಿಗೆ ಚಿಂತೆ ಮಾಡ್ತೀರಾ. ಅಯ್ಯೋ ಪರಿಸ್ಥಿತಿ ಸರಿಯಾಗಿ ಅದು ಸಫಲವಾಗಿ ಅದು ಪರಿಹಾರ ಆಗಿಲ್ಲ ಅಂದ್ರೆ ಏನ್ ಮಾಡ್ಬಿಡೋದು, ಇದರಿಂದ ತೊಂದರೆ ಆದ ಏನ್ ಮಾಡ್ಬಿಡೋದು, ಅಲ್ಲಿ ಹಾಗಾಗ್ಬಿಡ್ತಲ್ಲ, ಇಲ್ಲಿ ಹೀಗಾಗ್ಬಿಡ್ತಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ, ಅನಾವಶ್ಯಕವಾಗಿ ತುಂಬಾ ಚಿಂತೆಯನ್ನ ಮಾಡುವಂತ ಕಾರಣದಿಂದ ಒಂದು ಪರಿಸ್ಥಿತಿ, ಒಂದು ಸಮಸ್ಯೆ ನಿಮ್ಗೆ ಏನ್ ಮಾಡ್ತದೆ, ಆ ಸಮಸ್ಯೆ ಪರಿಹಾರ ಮುಗಿಯುವವರೆಗೂ ಕೂಡ ರಾತ್ರಿ ನಿದ್ರೆಯಲ್ಲೂ ಅದೇ ಇರ್ತದೆ, ಯೋಗದಲ್ಲೂ ಅದೇ ಇರ್ತದೆ, ಕರ್ಮಣ ಸೇವೆ ಮಾಡ್ಬೇಕಾದ್ರೂ ಅದೇ ಇರ್ತದೆ, ಬಟ್ಟಿ ಅಟೆಂಡ್ ಮಾಡ್ಬೇಕಾದ್ರು ಅದೇ ಇರ್ತದೆ. ಆ ಸಮಸ್ಯೆಯ ಸುಳಿಯಲ್ಲೇ ನೀವೇನಾಗ್ಬಿಡ್ತೀರಿ, ಸಿಕ್ಕಾಕೊಂಡು ಬಿದ್ದಿರ್ತೀರ. ಅದಕ್ಕಾಗಿ ಭಗವಂತನಿಗೆ ನಿಮ್ಗೆ ಸಮಯ ಕೊಡ್ಲಿಕ್ಕೆ ಏನಾಗೋದಿಲ್ಲ, ನಿಮಗೆ ಸಮಯ ಸಾಕಾಗೋದಿಲ್ಲ. ಅಲ್ಲಿ ಹೆಚ್ಚಿನ ರೂಪದಲ್ಲಿ ನೀವೇನ್ ಮಾಡ್ತಿದ್ದೀರಿ, ಸಮಯವನ್ನ ತೊಡಗಿಸ್ತಾ ಇದ್ದೀರಾ ಅಂತ ಬಾಬಾ ಹೇಳ್ತಾರೆ. ಹಾಗಿದ್ರೆ ಪ್ರಶ್ನೆ, ಹಾಗಿದ್ರೆ ಬಾಬಾ ಸಮಸ್ಯೆ ಬರ್ದಿದ್ದಂಗೆ ಹೆಂಗ್ ಮಾಡ್ಬೇಕು? ಬಾಬಾ ಹೇಳ್ತಾರೆ, ಸಮಸ್ಯೆ ಬರೋದಿಲ್ಲ ಅಂತಲ್ಲ, ಸಮಸ್ಯೆ ಬರ್ತಾರೆ ಮಕ್ಕಳೇ. ನಿಮ್ಮ ಅನುಭವವನ್ನ ಎದುರುಗಡೆ ಇಟ್ಕೊಳ್ಳಿ. ಯಾವ ಅನುಭವ? 5,000 ವರ್ಷದಿಂದ ನೀವೇನ್ ಮಾಡಿದ್ರಿ, ಭಕ್ತಿ ಮಾರ್ಗದಲ್ಲಿ ಏನ್ ಮಾಡಿದ್ರಿ, ಸತ್ಯಯುಗ ಯುಗದಲ್ಲಿ ಏನ್ ಮಾಡಿದ್ರಿ, ಅದಲ್ಲ. ಈ ಜನ್ಮದ ಅನುಭವ ನಿಮ್ಮ ಎದುರುಗಡೆ ಸ್ಪಷ್ಟವಾಗಿದೆಯಲ್ಲ, ಅದನ್ನ ಎದುರುಗಡೆಗೆ ಇಟ್ಕೊಳ್ಳಿ. ಅದಕ್ಕಿಂತ ಮುಖ್ಯವಾಗಿ ಬ್ರಾಹ್ಮಣ ಮಕ್ಕಳಾದ ಮೇಲೆ, ಭಗವಂತನ ಮಕ್ಕಳಾದ ಮೇಲೆ ನಿಮ್ಗೆ ಏನೇನು ಸಮಸ್ಯೆಗಳು ಬಂತು, ನಿಮ್ಮ ಜೀವನವನ್ನ ಎದುರುಗಡೆ ಇಟ್ಕೊಳ್ಳಿ. ಏನ್ ಮಾಡಿದ್ವಿ ನಾವು? ಸಮಸ್ಯೆ ಬಂದ ತಕ್ಷಣ ಮೊದ್ಲು ಬಾಬಾನಿಗೆ ಹೇಳಿದ್ವಿ, ಬಾಬಾ ಇಂಥ ಸಮಸ್ಯೆ ಇದೆ ಅಂತ ಹೇಳಿದ್ವಿ. ಓಕೆ, ನಿಮ್ಮ ಸಮಸ್ಯೆನ ಕೇಳಿಬಿಟ್ಟು ಬಾಬಾ ನಿಮ್ಗೆ ಪರಿಹಾರ ಮಾಡಿದಾರೋ ಮಾಡಿಲ್ವೋ? ಮಾಡಿದ್ದಾರೆ ಅಣ್ಣವ್ರೆ, ತುಂಬಾ ಚೆನ್ನಾಗಿ ಪರಿಹಾರ ಮಾಡಿದ್ದಾರೆ. ಎಷ್ಟೋ ಸಮಸ್ಯೆಯನ್ನು ಪರಿಹಾರ ಮಾಡಿರೋದಕ್ಕೆ ನಾವಿವತ್ತು ಕೊರೋನಾ ಟೈಮಲ್ಲಿ ಇಷ್ಟು ನಿರಂತರವಾಗಿ ಬಟ್ಟಿ ಅಟೆಂಡ್ ಮಾಡ್ತಿದೀವಿ, ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದೀವಿ. ಯಾಕೆ? ಬಾಬಾ ನಮ್ ಜೊತೆ ಇದ್ದಾರೆ. ಬಾಬಾ ನಮಗೆ ಸಹಯೋಗ ಕೊಟ್ಟಿಲ್ಲ ಅಂತಂದ್ರೆ, ಸಮಸ್ಯೆ ಪರಿಹಾರ ಮಾಡಿಲ್ಲ ಅಂತಂದ್ರೆ ನಮ್ಗೆ ಭಗವಂತ ಯಾಕೆ ಬೇಕಿತ್ತು?
ಆ ಸಮಸ್ಯೆ ಪರಿಹಾರ ಮಾಡಿದಾಗ ತುಂಬಾ ಖುಷಿನೂ ಕೂಡ ಆಗಿದೆ, ಬಾಬನಿಗೆ ಥ್ಯಾಂಕ್ ಯು ಅಂತಾನು ಹೇಳಿದೀವಿ, ಆನಂದ ಬಾಷ್ಪವನ್ನು ಸುರಿಸಿದೀವಿ, ಬಾಬನಿಂದನೇ ಪರಿಹಾರ ಆಗಿದೆ ಹೇಳುವಂತ ಅನುಭವನೂ ಕೂಡ ಇದೆ. ಮಕ್ಕಳು ಇಷ್ಟೆಲ್ಲ ಅನುಭವ ಇದ್ದ ಮೇಲೆ ಮತ್ತೆ ಯಾಕೆ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ? ಹಾಗಿದೇನ್ ಮಾಡ್ಬೇಕು? ಸಮಸ್ಯೆಯನ್ನ ಬಾಬನಿಗೆ ಹೇಳ್ಬೇಕು ಮತ್ತು ಯೋಗವನ್ನ ಮಾಡ್ಬೇಕು. ಬಾಬನಿಗೆ ನಾನು ಹೇಳಿದ್ದೇನೆ ಅಂತಂದ ಮೇಲೆ ಸಮಯಕ್ಕೆ ತಕ್ಕಾಗಿ ಆ ಸಮಸ್ಯೆಯನ್ನ ಬಾಬಾ ಪರಿಹಾರ ಮಾಡೇ ಮಾಡ್ತಾರೆ. ಯಾವಾಗ ಮಾಡ್ಬೇಕು ಅದನ್ನ ಮಾಡ್ತಾರೆ ಹೇಳುವಂತ ನಂಬಿಕೆ, ವಿಶ್ವಾಸ, ನಿಶ್ಚಯ ನಿಮ್ಗಿರ್ಲಿ. ಯಾಕಂದ್ರೆ ಈ ಮೊದಲು ಕೂಡ ಬಾಬಾ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾರೆ, ಮುಂದೆನೂ ಕೂಡ ಮಾಡ್ತಾರೆ. ಓಕೆನಾ? ಅದ್ರ ಬಗ್ಗೆ ನೀವು ಹೆಚ್ಚಿಗೆ ಚಿಂತೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಹಾಗಂತ ಸಮಸ್ಯೆ ಬಂದದ್ದು ಸುಮ್ಮನೆ ಕೂತ್ಕೊಳ್ಳುವಂಗಿಲ್ಲ. ಎಲ್ಲ ವಿಷಯವನ್ನ ಬಾಬನಿಗೆ ಹೇಳ್ಬೇಕು ಮತ್ತು ಬಾಬನಿಗೆ ಒಪ್ಸಿದಿವೆ ಇಲ್ಲ ಹೇಳುವಂತ ಒಂದು ನಂಬಿಕೆ, ವಿಶ್ವಾಸ ನಿಮ್ಗೆ ಇರಬೇಕು. ಮತ್ತು ಜೊತೆಯಲ್ಲಿ ಬಾಬಾ ಹೇಳಿರುವಂತ ರೀತಿಯಲ್ಲಿ ತೀವ್ರ ಪುರುಷಾರ್ಥವನ್ನು, ಯೋಗವನ್ನು ಮಾಡ್ತಾ ಹೋಗ್ಬೇಕು. ಆದಿ ಏನ್ ಮಾಡ್ಬೇಕು? ಬಾಬನಿಗೆ ಸಮಸ್ಯೆ ಹೇಳ್ಬೇಕು, ಮಧ್ಯದಲ್ಲಿ ಏನ್ ಮಾಡ್ಬೇಕು? ಯೋಗವನ್ನ ಮಾಡ್ಬೇಕು, ಅದರ ವಿಧಿವಿಧಾನವನ್ನು ಫಾಲೋ ಮಾಡ್ಬೇಕು. ಅಂತ್ಯದಲ್ಲಿ ಏನಾಗ್ತದೆ? ಸಮಸ್ಯೆ ಖಂಡಿತವಾಗ್ಲೂ ಪರಿಹಾರ ಆಗತ್ತೆ. ಹೀಗೆ ಭಗವಂತನ ಮಗು ಆದ ಮೇಲೆ ನಿಮ್ಗೆ ಸಮಸ್ಯೆ ಬಂದಾಗ ಯಾವ ಫಾರ್ಮುಲಾವನ್ನು ಅಪ್ಲೈ ಮಾಡಿದರೋ ಅದೇ ರೀತಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಏನ್ ಮಾಡಿ ಅಪ್ಲೈ ಮಾಡಿ. ಇದ್ಯಾವುದೂ ಹೊಸದಲ್ಲ, ಈ ಕಲ್ಪದಲ್ಲೂ ಈ ರೀತಿ ಬಂದಿತ್ತು. ಹೀಗೆ ನೀವು ಅದನ್ನ ಧಾರಣೆ ಮಾಡ್ಬೇಕು. ನಾವೇನ್ ಮಾಡ್ತೀವಿ? ಉಲ್ಟಾ ಮಾಡಿಬಿಡ್ತೀವಿ. ಏನಾದ್ರೂ ನಮ್ಮಲ್ಲಿ ಬಲಹೀನತೆ ಇದ್ರೆ, ಕಡಿಮೆತನ ಇದ್ರೆ, ಹೋದ ಕಲ್ಪದಲ್ಲೂ ಹಿಂಗೆ ಆಗಿತ್ತು, ಈ ಕಲ್ಪದಲ್ಲೂ ಹಿಂಗೆ ಆಗ್ತದೆ ಅಂತ ಬಿಟ್ಟು ಏನ್ ಮಾಡ್ತೀವಿ? ಅದನ್ನ ನೆಗ್ಲಿಜೆನ್ಸ್ ಮಾಡ್ತೀವಿ. ಹಾಗಲ್ಲ, ಪುರುಷಾರ್ಥದ ಕಡೆಗೆ ಅಟೆನ್ಷನ್ ಇರ್ಲಿ, ಸಮಸ್ಯೆಗಳ ಬಗ್ಗೆ ಅತೀವವಾದಂತ ಹೆಚ್ಚಿಗೆ ಆದಂತ ಚಿಂತೆ ಬೇಡ. ಧಾಮದ ಅನುಸಾರದಲ್ಲಿ ಏನಾಗ್ಬೇಕು ಅದಾಗ್ತದೆ. ನೀವೆಷ್ಟು ಭಗವಂತನಿಗೆ ಸಹಯೋಗ ಕೊಡ್ತಾ ಹೋಗ್ತಿರೋ ಅಷ್ಟು ಸಫಲತೆ ನಿಮ್ಮ ಜನ್ಮ ಸಿದ್ಧ ಅಧಿಕಾರವಾಗ್ತದೆ. ಅದಕ್ಕಾಗಿ ನೀವು ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಸಮಸ್ಯೆ ಒಂದ್ ಕಡೆಗಿದ್ರೂ ಕೂಡ ನೀವು ಈಶ್ವರ ಕಾರ್ಯದಲ್ಲಿ ಸಹಯೋಗ ಕೊಡ್ತಾ ಹೋಗಿ ಆ ಕಾರ್ಯ, ಆ ಸಫಲತೆ ನಿಮ್ಗೆ ಸಮಸ್ಯೆಯಿಂದ ಹೊರಗಡೆಗೆ ಕರ್ಕೊಂಡು ಬರ್ತದೆ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಸಮರ್ಥಿ ಮಕ್ಕಳು ಅಂತಂದ್ರೆ ಏನು? ಏನೇ ಆದ್ರೂ ಕೂಡ ನಾವೇನ್ ಮಾಡ್ಬೇಕು? ಈಶ್ವರೀಯ ಸೇವೆಯಲ್ಲಿ ದಿನದಿಂದ ದಿನಕ್ಕೆ ನಾವೇನಾಗ್ಬೇಕಾಗ್ತದೆ? ಬ್ಯೂಸಿಯಾಗಿ ಇರ್ಬೇಕಾಗ್ತದೆ. ಅದ್ರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇರಿ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಸಮಸ್ಯೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ರೆ ಏನಾಗ್ತದೆ? ಅದೇ ಯೋಚನೆ, ಚಿಂತೆ ಬರ್ತಾ ಇರ್ತದೆ. ಅದರ ಬದಲಿಗೆ ಬಾಬಾ ಹೇಳ್ತಾರೆ ಅದನ್ನ ಹೇಗೆ ಚೇಂಜ್ ಮಾಡ್ಬೇಕು ಅಂತಂದ್ರೆ, ಯಾವುದೋ ಒಂದು ರೀತಿ ಈಶ್ವರ ಸೇವೆ ಮಾಡ್ತಾ ಇರ್ತಾರೆ. ಬೇರೆಯವ್ರಿಗೆ ಜ್ಞಾನ ಹೇಳೋದಾಗ್ಲಿ, ಅಥವಾ ಸ್ಥೂಲ ಸೇವೆ ಮಾಡೋದಾಗ್ಲಿ, ಧನ ಸೇವೆ ಮಾಡೋದಾಗ್ಲಿ, ಕರ್ಮಣ ಸೇವೆ ಮಾಡೋದಾಗ್ಲಿ, ಯಾವುದೋ ಒಂದು ಸೇವೆಯನ್ನ ಮಾಡೋದಲ್ಲಿ, ಅಥವಾ ಮುರಳಿಯನ್ನ ಓದೋದಾಗ್ಲಿ, ಕ್ಲಾಸ್ಗಳನ್ನ ಕೇಳೋದಾಗ್ಲಿ, ಯಾವುದೋ ಒಂದು ಸೇವೆಯಲ್ಲಿ ಅಥವಾ ಬಾಬನ ಹತ್ರ ಮಾತಾಡೋದಾಗ್ಲಿ, ಇದರಲ್ಲಿ ಬ್ಯೂಸಿ ಆಗಿರಿ. ಅವಾಗ ನಿಮ್ಗೆ ಏನಾಗ್ತದೆ? ಆ ಪ್ರತ್ಯಕ್ಷ ಫಲ ಸಿಗುವಂತ ಕಾರಣದಿಂದ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಅವಾಗ ಮಕ್ಕಳ ಪ್ರಶ್ನೆ, ಹೌದು ಬಾಬಾ ಜ್ಞಾನ ಹೇಳು ಅಂತ ಹೇಳ್ತೀರಾ, ಯಾರಿಗ್ ಜ್ಞಾನ ಹೇಳೋದು? ಸೆಂಟರ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸೆಂಟರ್ ಸ್ಟೂಡೆಂಟ್ಸ್ ಗಳು ಬರ್ತಾ ಇಲ್ಲ. ಓಕೆ, ಫೋನ್ ಮಾಡದೆ ಬರೀ ಕೊರೋನಾ ಹೇಳೋದೇ ಮಾತಾಡ್ತಾರ ಅವ್ರು. ಓಕೆನಾ? ಅವ್ರು ಕೊರೋನಾ ತಂದ್ಬಿಟ್ಟು ನಮ್ ತಲೆ ಮೇಲೂ ಹಾಕಿಟ್ ಬಿಡ್ತಾರೆ. ಪಪ್ಪನ ಮೇಲೆ ಕೊರೋನಾ ಬಂದಿದೆ, ಎದುರುಗಡೆ ಬಂದಿದೆ, ನಮ್ಮ ಮನೇಲೂ ಬಂದಿದೆ, ಎಲ್ಲ ಹಂಗಾಗಿದೆ. ಓಕೆನಾ? ಯಾರಿಗ್ ಜ್ಞಾನ ಹೇಳೋದು? ಓಕೆ, ಜ್ಞಾನ ಕೇಳಿಕ್ಕೆ ಯಾರು ಕೂಡ ರೆಡಿ ಇಲ್ಲ, ಪ್ರೋಗ್ರಾಮ್ಗಳು ನಡೀತಾ ಇಲ್ಲ. ಓಕೆ, ಏನ್ ಮಾಡೋದು? ಬಾಬಾ ಹೇಳ್ತಾರೆ, ಮಕ್ಕಳೇ ಜ್ಞಾನ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ? ಪ್ರಕೃತಿಯನ್ನ ಸ್ವಚ್ಛ ಮಾಡುವಂತಹ, ಶುದ್ಧ ಮಾಡುವಂತಹ ಇವಾಗ ಸೇವೆ ಇನ್ನೂ ಉಳಿದಿದೆ. ಪ್ರಕೃತಿಗೆ ಏನಾಗಿದೆ? ಕಾಯಿಲೆ ಬಂದಿದೆ ನೋಡಿ. ಕಾಯಿಲೆ ಬಂದಾಗ ಏನಾಗ್ತದೆ? ಶರೀರಕ್ಕೆ ಏನ್ ಮಾಡ್ತದೆ? ಕಾಯಿಲೆ ಬಂದಾಗ ಅದು ಹೊರಗಡೆ ಆಗ್ತದಲ್ಲ. ಹಾಗೆ ಪ್ರಕೃತಿ ಪತಿತವಾಗಿರುವಂತ ಕಾರಣದಿಂದ ಪ್ರಕೃತಿ ಇವತ್ತು ಕೊರೋನಾ ಕಾಯಿಲೆಯನ್ನ ಹೊರಗಡೆಗೆ ಮಾಡಿದೆ, ಕೊಟ್ಟಿದೆ. ಅದೇ ರೀತಿ ಪ್ರವಾಹ, ಅತಿವೃಷ್ಟಿ, ಚಂಡಮಾರುತಗಳು, ಭೂಕಂಪಗಳು, ಈ ಮೂಲಕ ಪ್ರಕೃತಿ ತನ್ನ ಒಡಿಲಲ್ಲಿ ಇರುವಂತಹ ನೆಗೆಟಿವ್ ಫೀಲಿಂಗ್ಸ್, ಅದನ್ನು ಯಾವುದು ನಾವು ಆಹಾರದ ರೂಪದಲ್ಲಿ ಮನುಷ್ಯಾತ್ಮರಿಗೆ ಕೊಟ್ಟಿದ್ವೋ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಅದರಿಂದ ಏನು ಅದು ಪ್ರಕೃತಿ ನೋವನ್ನು ಅನುಭವಿಸ್ತಾ ಇದೆಯೋ ಅದು ತಡ್ಕೊಳ್ಳುವಷ್ಟು ತಡ್ಕೊಂಡಿದೆ. ಇವಾಗ ಅದನ್ನ ಏನ್ ಮಾಡ್ತಿದ್ದೆ? ಹೊರಗಡೆ ಹಾಕ್ತಾ ಇದೆ. ಹಾಗಿದ್ರೆ ಹೊರಗಡೆ ಆಗ್ತಾ ಇರೋದ ಪ್ರಕೃತಿನ ಸರಿ ಮಾಡೋದು ಹೇಗೆ ನೋಡಿ? ನೀವಾಗಿರೋದು ಕೂಡ ಒಂದು ಆತ್ಮ, ಇನ್ನೊಂದು ಪ್ರಕೃತಿ. ಪ್ರಕೃತಿ ಅಂತಂದ್ರೆ ಪಂಚತತ್ವದಿಂದ ಸೇರಿರುವಂತದ್ದು. ಹಾಗೆ ಶರೀರನೂ ಕೂಡ ಒಂದು ಪ್ರಕೃತಿನೇ. ಶರೀರದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಅದೇನಾಗ್ತದೆ? ನೋವಿನ ಮೂಲಕ ಹೊರಗಡೆಗೆ ಆಗ್ತದೆ. ಅವಾಗ ನೀವೇನ್ ಮಾಡ್ತೀರಿ?
ಆ ಪ್ರಕೃತಿಯನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಡಾಕ್ಟರ್ ಎದುರುಗಡೆಗೆ ಇಡ್ತೀರಾ, ಅವಾಗ ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಯಾರು ಕೊಡ್ತಾರೆ? ಡಾಕ್ಟರ್ ಕೊಡ್ತಾರೆ ಅಥವಾ ನರ್ಸ್ ಕೊಡ್ತಾರೆ. ಹಾಗೆ ಆ ಪ್ರಕೃತಿಯನ್ನ ಸರಿ ಮಾಡುವಂತ ಡಾಕ್ಟರ್ ಯಾರು? ಶಿವಬಾಬಾ. ಆದ್ರೆ ಒಬ್ಬ ಡಾಕ್ಟರ್ ಎಲ್ಲಾ ಪೇಷಂಟ್ ಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಯಾರು ಅಟೆಂಡ್ ಮಾಡ್ಬೇಕಾಗ್ತದೆ? ನರ್ಸ್ ಅಟೆಂಡ್ ಮಾಡ್ಬೇಕಾಗತ್ತೆ. ಹಾಗೆ ನಮ್ಮ ಬಾಬಾ ಸಹಿತ ನೀವೆಲ್ಲರೂ ಕೂಡ ಏನಾಗಿದ್ದೀರಿ? ನರ್ಸ್ ಆಗ್ಬಿಟ್ಟು ವಿಶ್ವದಲ್ಲಿರುವಂತ ಪ್ರಕೃತಿ ರೂಪಿ ಪೇಷಂಟ್ ಅನ್ನ ಅದರ ಕಾಯಿಲೆ ಗುಣ ಮಾಡುವಂತ ಟ್ರೀಟ್ಮೆಂಟ್ ಅನ್ನ ನೀವೇನ್ ಮಾಡ್ಬೇಕು? ಮಾಡುವಂತ ಪುರುಷಾರ್ಥ ಸೇವೆಯನ್ನ ಮಾಡ್ಬೇಕು. ಅಂದ್ರೆ ನಿಮ್ಮಿಂದ ಆ ಒಂದು ದುಃಖದ ವೈಬ್ರೇಷನ್, ನೋವಿನ ವೈಬ್ರೇಷನ್, ಚಿಂತೆಯ ವೈಬ್ರೇಷನ್ ಹೋಗುವುದರ ಬದಲು ಭಗವಂತನ ಜೊತೆಯ ಭಗವಂತನ ಶಕ್ತಿಯ ವಾಯುಮಂಡಲ ನಿರ್ಮಾಣ ಆಗ್ಬೇಕು. ಈ ಸೇವೆಯನ್ನ ಮಾಡಿ. ಸೇವೆ ಮಾಡುವಂತ ಮನಸ್ಸಿದ್ರೆ ಯಾರು ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಕರ್ಮ ಮಾಡ್ತಾ ಇದ್ದಾಗ್ಲೂ ಕೂಡ ನೀವು ಅದು ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ಕೆಲವೊಬ್ರು ಯೋಚನೆ ಮಾಡ್ತಾರೆ, ಅಣ್ಣವ್ರೆ ನಾವೆಲ್ಲ ಸತ್ಯುಗಕ್ಕೆ ಎಲ್ಲಿ ಹೋಗ್ತೀವಿ? ಭಾಷಣ ಮಾಡೋರು ಹೋಗ್ತಾರೆ, ಮೌಂಟ್ ಅಬುನಲ್ಲಿ ಇದ್ದವ್ರು ಹೋಗ್ತಾರೆ, ನೀವು ಭಾಷಣ ಮಾಡ್ತಿದ್ದೀರಿ, ನೀವು ಹೋಗ್ತೀರಿ, ನಮ್ಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಬಾಬಾ ಬಂಧನದಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ. ಅದಕ್ಕಾಗಿ ಬಾಬಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಿದ್ದಾರೆ. ಏನು? ಭಾಷಣ ಮಾಡುವಂತ ಆತ್ಮ ತಮ್ಮ ಪುರುಷಾರ್ಥದಿಂದ ಯಾವ ಪದವಿಯನ್ನ ಪಡೆದುಕೊಳ್ಳಬಹುದೋ ಅದೇ ಪದವಿಯನ್ನ ನೀವು ಸ್ಥೂಲ ಕರ್ಮ ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಾಗ್ಲೂ ಕೂಡ, ಎಲ್ಲ ಒರೆಸ್ತಾ ಇರ್ಬೋದು, ಅಡಿಗೆ ಮಾಡ್ತಾ ಇರ್ಬೋದು, ಪಾತ್ರೆ ತೊಳಿತಾ ಇರ್ಬೋದು, ಬಟ್ಟೆ ಹೊಲಿತಾ ಇರ್ಬೋದು, ಏನು ಮಾಡ್ತಾ ಇದ್ರು ಕೂಡ ಆ ಒಂದು ಸ್ಥಿತಿಯಲ್ಲಿ ನೀವು ಸ್ಥಿತರಾಗಿದ್ದೀರ ಮಾನಸಿಕವಾಗಿ. ನಿಮ್ಮ ವೈಬ್ರೇಷನಿನ ಮೂಲಕ ಈ ಪೂರ್ತಿ ಪ್ರಪಂಚ ಏನಾಗ್ತದೆ? ಪರಿವರ್ತನೆ ಆಗ್ತದೆ. ಸ್ಥಿತಿಯ ಆಧಾರದಿಂದಲೂ ಕೂಡ ಭಾಷಣ ಮಾಡುವಂತ ವ್ಯಕ್ತಿ ಯಾವ ಪೋಸ್ಟ್ ಅನ್ನ ಸತ್ಯುಗದಲ್ಲಿ ಪಡ್ಕೊಳ್ತಾರೋ, ಸಂಗಮಯುಗದಲ್ಲಿ ಪಡ್ಕೊಳ್ತಾರೋ, ಅದನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಥವಾ ಯಾರೊಬ್ರು ಭಾಷಣ ಮಾಡ್ತಾ ಇದ್ರು ಇಷ್ಟು ದಿನ ಸೇವೆಯಲ್ಲಿ, ಈಗ ಅವ್ರಿಗೆ ಭಾಷಣ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಅಂಥವರು ಕೂಡ ಏನ್ ಮಾಡ್ಬೋದು? ದಿನನಿತ್ಯದ ಕರ್ಮ ಮಾಡ್ತಾ ಇದ್ದಾಗ್ಲೂ ಕೂಡ ಆ ಸ್ಥಿತಿಯನ್ನ ಮೇಂಟೈನ್ ಮಾಡಿ ನಿರಂತರವಾಗಿ ಸೇವೆಯನ್ನ ಮಾಡಬಹುದು. ಈಗ ಬಾಬಾ ಹೇಳ್ತಾರೆ, ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾರ್ಕ್ಸ್ ಅನ್ನು ತಗೊಳ್ಬೇಕು. ಲೌಕಿಕದಲ್ಲಿ ಏನಾಗ್ತದೆ ಅಂತಂದ್ರೆ, ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರ್ತದೆ, ಡ್ರಾಯಿಂಗ್ ಸಬ್ಜೆಕ್ಟ್ ಇರ್ತದೆ. ಡ್ರಾಯಿಂಗ್ ಅಲ್ಲಿ ಪಾಸ್ ಆದ್ರೂ ಆಗ್ತದೆ, ಪಾಸ್ ಆಗದಿದ್ರು ಆಗ್ತದೆ. ಯಾಕಂದ್ರೆ ಅದೇನಾಗ್ತದೆ, ನಿಮ್ಗೆ ಟೋಟಲ್ ಮಾರ್ಕ್ಸ್ ಅಲ್ಲಿ ಆಡ್ ಆಗೋದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತೀವಿ? ಡ್ರಾಯಿಂಗ್ ಕಡಿಮೆ ಪ್ರಿಫರೆನ್ಸ್ ಕೊಡ್ತೀವಿ, ಮತ್ತೆ ಏನ್ ಮಾಡ್ತೀವಿ? ಮ್ಯಾಥಮೆಟಿಕ್ಸ್ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡ್ತೀವಿ. ಯಾಕಂದ್ರೆ ಆ ಮಾರ್ಕ್ಸ್ ನಿಮ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಹಾಗೆ ಯಾರು ಭಾಷಣ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ಹೊಗಳ್ತಾರೆ, ಅವ್ರಿಗೆ ಗಿಫ್ಟ್ ಕೊಡ್ತಾರೆ, ಅವ್ರಿಗೆ ಪೇಟ ಹಾಕ್ತಾರೆ, ಅವ್ರಿಗೆ ಹಾರ ಹಾಕ್ತಾರೆ, ಅವ್ರಿಗೆ ಟೋಲಿ ಕೊಡ್ತಾರೆ, ಸ್ಪೆಷಲ್ ಭೋಜನ ಕೊಡ್ತಾರೆ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ? ಭಾಷಣ ಮಾಡೋರಿಗೆ ಮಾತ್ರ ಏನಾಗ್ತದೆ? ಒಳ್ಳೆ ಪೋಷಣೆ ಪಡ್ಕೊಳ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಹಾಗೇನಿಲ್ಲ. ಕರ್ಮಣ ಸೇವೆ ಮಾಡೋರು ಕೂಡ ಒಳ್ಳೆ ಮಾರ್ಕ್ಸ್ ಅನ್ನ ಪಡ್ಕೊಳ್ಬೇಕಾಗ್ತದೆ. ನೀವು ಬರೀ ಮನಸಾ ಸೇವೆ ಮಾತ್ರ ಮಾಡ್ತೀರಿ, ಭಾಷಣ ಮಾತ್ರ ಮಾಡ್ತೀರಿ, ಕರ್ಮಣ ಸೇವೆಯಲ್ಲಿ ಬಂದಾಗ ನಿಮ್ಮ ಸ್ಥಿತಿ ಮೊದಲಿನಾಗ ಆಗ್ತದೆ ಅಂತಂದ್ರೆ ಕರ್ಮಣ ಸೇವೆಯಲ್ಲಿ ನೀವು ಫೇಲ್ ಆಗ್ಬಿಡಬಹುದು. ಫೈನಲ್ ಎಕ್ಸಾಮ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಕಡಿಮೆ ಬಿದ್ದ್ಬಿಡ್ತದೆ. ಈ ಬಾಬಾ ಹೇಳ್ತಾರೆ, ಮನಸಾ ಸೇವೆಗೂ 100 ಮಾರ್ಕ್ಸ್, ವಾಚಾ ಸೇವೆಗೂ 100 ಮಾರ್ಕ್ಸ್, ಕರ್ಮಣ ಸೇವೆಗೂ 100 ಮಾರ್ಕ್ಸ್. ಅಂದ್ರೆ ಈ 3 ಹಂತದಲ್ಲೂ ಕೂಡ ನೀವು ಭಗವಂತನ ನೆನಪನ್ನ ಸ್ಪಷ್ಟವಾಗಿ ಅದೇ ಲೆವೆಲ್ ಅಲ್ಲಿ ಇಟ್ಕೊಳ್ಳೇಬೇಕು. 100 ಔಟ್ ಆಫ್ 100 ಬರ್ಬೇಕು ಅಂದ್ರೆ. ಯೋಗದಲ್ಲಿ ಕುತ್ಕೊಂಡಾಗ ನಿಮ್ಗೇನು ಅನುಭವ ಆಗ್ತದೋ ಅದೇ ರೀತಿಯ ಅನುಭವ ಮನಸಾ ಸೇವೆ ಮಾಡ್ಬೇಕಾದ್ರೂ ಇರ್ಬೇಕು, ವಾಚಾ ಸೇವೆ ಮಾಡ್ಬೇಕಾದ್ರೂ ಇರ್ಬೇಕು, ಯಾವುದೇ ಕರ್ಮ ಮಾಡ್ತಾ ಇದ್ರು ಕೂಡ ಅದೇ ಸ್ಥಿತಿ, ಅದೇ ಸ್ವರೂಪ, ಅದೇ ಅನುಭವ ಇರಬೇಕು. ಆವಾಗ ನೀವು ಬಾಪ್ ಸಮಾನ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಒಂದು ಕಡೆ ಕುತ್ಕೊಂಡಾಗ ಒಂದು ಏನು ಯೋಗದ ಸ್ಥಿತಿ ಇರ್ತದೆ, ಅದು ಕರ್ಮದ ಸಮಯದಲ್ಲೂ ಕೂಡ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಅದ್ರ ಜೊತೆಗೆ ಇವತ್ತು ಬಾಬಾ ಇನ್ನೊಂದು ಮಾತೇನ್ ಹೇಳ್ತಾರೆ ಅಂತಂದ್ರೆ, ಕೆಲವೊಂದು ಮಕ್ಕಳಲ್ಲಿ ಶಾರೀರಿಕವಾಗಿ ಕಾಯಿಲೆ ಬಂದಾಗ, ತೊಂದರೆ ಇದ್ದಾಗ ಡಾಕ್ಟರ್ ಹೋಗ್ತಾರಂತೆ. ಅವಾಗ ಡಾಕ್ಟರ್ ಏನ್ ಹೇಳ್ತಾರಂದ್ರೆ, ಈಗ ಏನ್ ಮಾಡಿ ನೀವು ವಿಟಮಿನ್ ಪ್ರೋಟೀನ್ ಇರುವಂತ ಆಹಾರವನ್ನ ತಗೊಳ್ಬೇಕು. ಏನ್ ತಗೊಳ್ಬೇಕಾಗಿದ್ರೆ ಬೆಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾರ. ಬೆಣ್ಣೆ ತುಪ್ಪ ತಿಂದ್ರೆ ಡಾಕ್ಟ್ರೆ ಜೀರ್ಣ ಆಗೋದಿಲ್ವಲ್ಲ, ಕೊರೋನಾ ಕಾರಣದಿಂದ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ವಾಕಿಂಗಿಗೂ ಹೋಗಂಗಿಲ್ಲ, ಗೌರ್ಮೆಂಟ್ ಅವ್ರೆಲ್ಲ ಏನ್ ಮಾಡುದು? ರೆಸ್ಟ್ರಿಕ್ಷನ್ ಮಾಡ್ಬಿಡುತ್ತೆ. ಏನ್ ಮಾಡೋದು ಅಂತ ಕೇಳ್ತಾರ. ಓಕೆನಾ? ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡ್ತದೆ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಬಂದ್ಬಿಡ್ತದೆ. ಓಕೆ, ಇವಾಗ ಹೊಲಕ್ಕೆಲ್ಲ ಹೋಗ್ಬಿಟ್ಟು ಕೆಲಸ ಮಾಡ್ಲಿಕ್ಕೆಲ್ಲ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ ಕೇಳ್ತಾರ.
ಅವಾಗ ಡಾಕ್ಟರ್ ಏನ್ ಹೇಳ್ತಾರೆ, ಸರಿ ತುಪ್ಪ ಬೆಣ್ಣೆ ಬೇಡ ಅಂತಂದ್ರೆ ಫಲವನ್ನ ತಿನ್ನಿ ಅಂತ ಹೇಳ್ತಾವ. ಆ ಸೀಸನ್ ಅಲ್ಲಿ ಸಿಗುವಂತ ಫಲ. ಹಾಗೆ ನೀವೇನು ಪುರುಷಾರ್ಥವನ್ನ ಮಾಡ್ತಿರೋ ಅವಾಗ ಪ್ರತ್ಯಕ್ಷ ಫಲ ಸಿಗ್ತದೆ. ನೀವು ಸೆಂಟರ್ ನಲ್ಲಿ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಏನ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದಿರಲ್ಲ, ಚೆನ್ನಾಗಿ ಟೋಲಿ ಮಾಡಿದ್ರೆ ಟೋಲಿ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾರ. ಹೀಗೆ ಯಾವುದೇ ಒಂದು ಈಶ್ವರೀಯ ಕಾರ್ಯವನ್ನು ನೀವು ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗತ್ತೆ. ಯಾರಿಗಾದ್ರೂ ಜ್ಞಾನವನ್ನ ಕೊಟ್ಟಾಗ, ಯಥಾರ್ಥ ಭಗವಂತನ ಪರಿಚಯ ಸಿಕ್ಕಿದಾಗ, ಆತ್ಮ ಖುಷಿಯಾದಾಗ ಅವರ ಆಶೀರ್ವಾದನು ಕೂಡ ನಿಮ್ಗೆ ಸಿಗ್ತಾ ಇರ್ತದೆ. ಹಾಗೆ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡೋ ಬದಲು ಸದಾಕಾಲ ನಿಮ್ಮನ್ನ ನೀವು ಈಶ್ವರ್ಯ ಕಾರ್ಯದಲ್ಲಿ ತೊಡಗಿಸಿಬಿಟ್ಟು ಪ್ರತ್ಯಕ್ಷ ಫಲವನ್ನ ತಿನ್ನೋದಲ್ಲಿ ಬ್ಯೂಸಿಯಾಗಿರಿ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾವುದೇ ವೆರೈಟಿಯ ನಾವು ಸೇವೆಯನ್ನು ಹುಡುಕಬೇಕಂತೇಳಿಲ್ಲ. ಯಾರ್ದು ಫೋನ್ ಮಾಡಿದ್ರೆ ಮಾತ್ರ ನಾವು ಜ್ಞಾನವನ್ನು ಹೇಳಬೇಕು ಅಥವಾ ನಾವು ಅದನ್ನು ಹುಡ್ಕೊಂಡು ಹೋಗ್ಬೇಕು ಅಂತ ಬಿಟ್ಟಲ್ಲ. ಸಮಯದ ಅನುಸಾರ ಮನಸ್ಸ, ವಾಚ, ಕರ್ಮಣ ಎಲ್ಲಾ ರೂಪದ ಸೇವೆಯಲ್ಲೂ ಕೂಡ ನಾವೇನಾಗ್ಬೇಕು, ರೆಡಿ ಆಗ್ಬೇಕು. ಓಕೆ, ಇಷ್ಟೆಲ್ಲ ಹೇಳಿದ ಮೇಲೆ ಮಕ್ಕಳ ಇನ್ನೊಂದು ಪ್ರಶ್ನೆ ಬರ್ತದೆ. ಏನು ಬಾಬಾ, ನೀವ್ ಹೇಳ್ತೀರಿ ಬಾಬ್ ಸಮಾನ ಆಗ್ಬೇಕು ಅಂತ, ರಮಾ ಬಾಬಾನ ಫಾಲೋ ಮಾಡ್ಬೇಕು ಅಂತ. ಸರಿ, ರಮಾ ಬಾಬಾ ಏನ್ ಮಾಡಿದ್ರು? ಸರ್ವ ಸಮರ್ಪಣೆಯನ್ನ ಮಾಡಿದ್ರು. ಏನ್ ಮಾಡಿದ್ರು? ತಮ್ಮಲ್ಲಿರುವಂತ ಎಲ್ಲ ಧನವನ್ನ ಯಜ್ಞಕ್ಕೆ ಕೊಟ್ರು. ತಮ್ಮ ಎಲ್ಲ ಕುಟುಂಬವನ್ನು ಕೂಡ ಏನ್ ಮಾಡಿದ್ರು? ಯಜ್ಞಕ್ಕೆ ಸಮರ್ಪಣೆ ಮಾಡಿ. ನಾವೇನ್ ಮಾಡೋಣ? ನಮ್ಗೇನೋ ಸಮರ್ಪಣೆ ಮಾಡ್ಬೇಕು ಅಂತ ಇಚ್ಛೆ ಇದೆ. ಮನೇಲಿ ನಾವೊಬ್ಬರೇ ಜ್ಞಾನದಲ್ಲಿ ಇದೀವಿ. ನಮ್ಮ ಮನೆಯವರು, ನಮ್ಮ ಮಕ್ಕಳು ಕೂಡ ಈಶ್ವರ ಜ್ಞಾನದಲ್ಲಿ ಬರ್ಲಿ ಅಂತ ಇಚ್ಛೆನೂ ಕೂಡ ಇದೆ ಒಂದ್ ಕಡೆಗೆ. ಇನ್ನೊಂದ್ ಕಡೆ ಮಕ್ಕಳು ಇಂಜಿನಿಯರ್, ಡಾಕ್ಟ್ರಿ ಆಗ್ಲಿ ಹೇಳುವಂತ ಇಚ್ಛೆನೂ ಕೂಡ ಇದೆ. ಎರಡೂ ಇದೆ. ಬ್ರಹ್ಮಬಾಬರಿಗೆ ಆ ಇಚ್ಛೆ ಇರ್ಲಿಲ್ಲ. ಬ್ರಹ್ಮಬಾಬರಿಗೆ ಏನಿತ್ತು? ಎಲ್ಲಾ ಮಕ್ಕಳು ಈಶ್ವರ ಕಾರ್ಯದಲ್ಲಿ ತೊಡಕೊಳ್ಳಿ ಅಂತ ಇತ್ತು. ಹೊರಗಡೆಯಿಂದ ಮಾತ್ರ ಅಣ್ಣವ್ರೇ ನಮ್ಮ ಮಗಳನ್ನ, ನಮ್ಮ ಮಗನನ್ನ ಬಾಬನಿಯಿಂದ ಕೊಟ್ಟು ಬಿಡ್ತೀವಿ ಅಂತ ಬಾಯಲ್ಲಿ ಹೇಳೋದು. ಇನ್ನೊಂದು ಕಡೆಯಿಂದ ಅಣ್ಣವ್ರೇ ಅವ್ರಿಗೆ ಆ ಸೀಟ್ ಸಿಗ್ಲಿ ಅಂತ ಸ್ವಲ್ಪ ಬಾಬನಿ ಯೋಗ ಮಾಡಿ ಅಂತ ಹೇಳೋದು. ಬಾಬನಿಗೆ ಕೊಡುವಂತ ಇಚ್ಛೆನೇ ಇದ್ದಿದ್ರೆ ಅವ್ರಿಗೆ ಇಂಜಿನಿಯರಿಂಗ್ ಯಾಕೆ, ಮೆಡಿಕಲ್ ಯಾಕೆ? ಡೈರೆಕ್ಟ್ ಆಗಿ ಈಶ್ವರಿ ಕಾರ್ಯದಲ್ಲಿ ಬಾಬನ ತೊಡಸ್ಕೊಳ್ಬಹುದಲ್ವಾ? ಇದರಲ್ಲಿ ನಿಮ್ಗೆ ಅಂತರಾಳದ ಮನೋಸ್ಥಿತಿ ಏನು ಅಂತ ಏನಾಗ್ಬಿಡುತ್ತೆ, ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ನನಗಲ್ಲ, ನನ್ನ ಅಪ್ಪನಿಗೆ. ಸರಿನಾ? ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಏನಂತ? ನಿಮ್ಮಲ್ಲಿ ಯಾವ ಭಾವನೆ ಇದೆ ಅಂತ. ಅವಾಗ ನಮ್ಮ ಮಾತೇರು ಹೇಳ್ತಾರಂತೆ, ಬಾಬಾ ಏನು ಎಲ್ಲವನ್ನ ಕೊಟ್ಬಿಟ್ರು. ಅವ್ರೇನು ವಜ್ರದ ವ್ಯಾಪಾರ ಮಾಡ್ಬಿಟ್ಟು 9 ಕೋಟಿ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರು ಕೊಟ್ಬಿಟ್ರು. ನಮ್ಮ ಹೆಸರಿನಲ್ಲಿ ಮನೇನೂ ಇಲ್ಲ, ನಮ್ಮ ಹೆಸರಿನಲ್ಲಿ ಕೆಲಸನೂ ಇಲ್ಲ, ನಮ್ಮ ಹೆಸರಲ್ಲಿ ಹಣನೂ ಇಲ್ಲ. ಏನೂ ಬೇಕು ಅಂತಂದ್ರೆ ನಮ್ಮ ಮನೆಯವರನ್ನ ಕೇಳ್ಬೇಕು. ಆ ಮನೆಯವ್ರು ಕೇಳಿದ್ರು ನೂರಾರು ಪ್ರಶ್ನೆಗಳು, ನಿನ್ಗೆ ಯಾಕೆ ಅಂತ. 100 ರೂಪಾಯಿ ಕೊಟ್ಟರು ಕೂಡ 25 ಸಲ ಲೆಕ್ಕ ಕೇಳ್ತಾರೆ, ಏನೇನು ಖರ್ಚಾಯ್ತು ಅಂತ. ಯಾಕಂದ್ರೆ ಇವಾಗ ಕೊರೋನಾದಲ್ಲಿ ವ್ಯಾಪಾರನೂ ಇಲ್ಲ, ವ್ಯವಹಾರನೂ ಇಲ್ಲ, ಸಂಬಳನೂ ಇಲ್ಲ. ಎಂತ ಮಾಡುದು? ಈಗ ನಾವೆಂತ ಸೇವೆ ಮಾಡುದು, ಏನ್ ಅರ್ಪಣೆ ಮಾಡುದು, ಏನ್ ಬಾಬನಿಗೆ ಕೊಡೋದು ಪ್ರಶ್ನೆ ಮಾಡ್ತಾರಂತ. ಯಾರು? ಮುಗ್ಧವಾಗಿರುವಂತ ಸತ್ಯ ಮನಸ್ಸಿರುವಂತ ಮಾತೇರು. ಆಗ್ಲಿಕ್ಕೆ ನಮ್ಗೇನು ಇಚ್ಛೆ ಏನೋ ಇದೆ, ಅದು ಏನ್ ಮಾಡೋದು ಅಂತ. ಅದಕ್ಕೆ ಬಾಬು ಉತ್ತರವನ್ನ ಕೊಡ್ತಾರೆ, ಮಕ್ಳೇ ನೀವು ಎಲ್ಲಿವರೆಗೆ ಇದ್ದೀರೋ, ನೀವೊಂದು ಆತ್ಮ, ನಿಮ್ಗೊಂದು ಶರೀರ ಇದೆ. ಆ ಶರೀರ ನಿಲ್ಲಿಕ್ ನಿಮ್ಗೆ ಏನ್ ಬೇಕು? 3 ಹೆಜ್ಜೆ ಭೂಮಿ ಬೇಕು. ಕೂತ್ಕೊಳ್ಬೇಕು ಅಂದ್ರೆ 3 ಹೆಜ್ಜೆ ಭೂಮಿ ಬೇಕಾ? ಅಷ್ಟೊಂದು ಬೇಕೇ ಬೇಕಾ? ನೀವು ನಿಂತ್ಕೊಳ್ಳಿ, ಬಸ್ಸಲಾದ್ರೂ ಕೂತ್ಕೊಳ್ಳಿ, ಮನೇಲಾದ್ರೂ ಇಲ್ಲಿ, ಭೂಮಿಯಲ್ಲಿ ನೀವು ಇರ್ಬೇಕು ಅಂದ್ರೆ ಅಷ್ಟು ಜಾಗ ಅಂತ ಬೇಕೇ ಬೇಕು ತಾನೆ. ಅದಕ್ಕಾಗಿ ಆ 3 ಹೆಜ್ಜೆ ಭೂಮಿಯ ಸಹಿತ ಆ ಭೂಮಿ ಮೇಲೆ ಏನೇನಿದೆ? ಏನೇನಿದೆ? ನಿಮ್ಮ ಶರೀರ, ಮನಸ್ಸು, ಬುದ್ಧಿ, ಸಂಸ್ಕಾರ, ಆತ್ಮ, ಇದೆಲ್ಲವನ್ನು ಕೂಡ ಏನ್ ಮಾಡ್ಬಿಡಿ? ಬಾಬನಿಗೆ ಅರ್ಪಣೆ ಮಾಡ್ಬಿಡಿ. ನಿಮ್ಗೆ ಅಷ್ಟಾದ್ರೂ ಪರ್ಮಿಷನ್ ಇದೆಯಲ್ಲ, ಈ ಭೂಮಿಯಲ್ಲಿ 3 ಹೆಜ್ಜೆ ಭೂಮಿ ಮೇಲೆ ನಿಂತ್ಕೊಳ್ಳಿಕ್ಕೆ ಪರ್ಮಿಷನ್ ಇದೆ ತಾನೆ. ಇವತ್ತು ಇಲ್ಲಿ ನಿಂತಿರ್ಬೋದು, ಪಕ್ಕದ ಇನ್ನೊಂದು ಕಡೆ ನಿಂತಿರ್ಬೋದು. ಅದಕ್ಕಾಗಿ ಆ ತನುವನ್ನು ಕೂಡ ಭಾವನೆ ಕೊಟ್ಬಿಡಿ. ಅದಕ್ಕಾಗಿ ಇದೇ ವಿಷಯವನ್ನ ಒಬ್ಬರು ಕವಿ ಹೇಳಿದ್ದಾರೆ, ಏನು? ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊಂದ ಕಳಸವಯ್ಯ ಅಂತ. ನನಗೆ ದೇವಸ್ಥಾನವನ್ನ ಕಟ್ಲಿಕ್ಕೆ ಶಕ್ತಿನೂ ಇಲ್ಲ, ನನ್ನ ಹತ್ರ ಅಷ್ಟು ಹಣನೂ ಇಲ್ಲ. ನಾನು ಎಲ್ಲಿ ನಿಂತ್ಕೊಂಡಿದ್ದೇನೋ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಇಲ್ಲೇ ನೀನು ಬಂದುಬಿಟ್ಟು ಗರ್ಭಗುಡಿ ಮಾಡಿಬಿಟ್ಟು ಕುತ್ಕೊಂಡ್ಬಿಟ್ಟು ನಿನ್ನ ಭಕ್ತರಿಗೆ ಏನೇನು ಬೇಕೋ ಅದೆಲ್ಲವನ್ನು ಇಷ್ಟವನ್ನ ಪೂರ್ಣ ಮಾಡಿಬಿಡು ಅಂತ ಏನ್ ಮಾಡಿದ್ದಾರೆ? ಕನ್ನಡದ ಕವಿ ಒಂದು ಕಾವ್ಯವನ್ನ ಬರೀತಾರೆ. ಹಾಗೆ ಬಾಬಾ ಹೇಳ್ತಾರೆ, ಏನೂ ಇಲ್ಲ ಅಂತಂದ್ರು ನಿಂತಿರೋ ಭೂಮಿ ನಿಮ್ದೇನಾ? ಅಲ್ಲ ಅಣ್ಣವ್ರೆ, ಅದು ಪಕ್ಕದ ಮನೆಯವ್ರದ್ದು, ಅದು ಗೌರ್ಮೆಂಟ್ ಇದು ಅಂತ ಯೋಚನೆ ಮಾಡಬೇಡಿ. ಅದು ಯಾರ್ದು ಅಲ್ಲ. ನೀವು ನಿಂತ್ಕೊಂಡಿದ್ದೀರಿ ಅಂತಂದ್ರೆ ಅವಾಗ ಅದು ನಿಮ್ದು. ಇವಾಗ ಶರೀರ ನಿಮ್ದು, ಅದು ಇಲ್ವಲ್ಲ, ನಮ್ದು ತಿಳ್ಕೊಳ್ತೀವಿ ತಾನೆ. ಹಾಗೆ ಅಟ್ಲೀಸ್ಟ್ ಆ ನಿಂತಿರೋ ಸ್ಥಳ ಸಹಿತ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ. ಅದು ಮಾಡ್ಲಿಕ್ಕೆ ಆಗಲ್ವೋ? ಇದಂತೂ ಆಗತ್ತೆ. ಸರಿ, ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬ್ ಸಮಾನ ಆಗಬೇಕು ಅಂತಂದ್ರೆ ಆ ಸಮಯ, ಆ ಸ್ಥಳ, ಆ ಶರೀರ, ಆ ಸಂಕಲ್ಪ ಎಲ್ಲವನ್ನು ಕೂಡ ಏನ್ ಮಾಡಿ? ಭಗವಂತನಿಗೆ ಅರ್ಪಣೆ ಮಾಡಿ.
ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು. ಅದು ಕರ್ನಾಟಕದವರಂತೂ ನಾಟಕ ಮಾಡೋದ್ರಲ್ಲಿ ನಂಬರ್ 1 ಅಂತ ಸರ್ಟಿಫಿಕೇಟ್ ಮೊದ್ಲೇ ಕೊಟ್ಬಿಟ್ಟಾರೆ. ಏನೂ ಕಾರಣ ಇಲ್ಲದೆ, ಏನೂ ಲಾಭ ಇಲ್ಲದೆ ನಾವೇನು ಕೊಡೋದಿಲ್ಲ. ಒಂದ್ ಕಡೆ ಭಾವನಾ ಜೀವಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಪಕ್ಕಾ ಬಿಸ್ನೆಸ್ ಮ್ಯಾನ್. ಏನ್ ಬಿಸ್ನೆಸ್ ಮ್ಯಾನ್? ಸರಿ, ಕೊಡುವಂತ ವಿಷಯ ಬಾಬಾ ಹೇಳಿದ್ರು. ನೆಕ್ಸ್ಟ್ ಕ್ವಶನ್, ನಾನು ಇದನ್ನು ಕೊಟ್ರೆ ನೀನೇನು ಕೊಡ್ತೀಯ? ಮೊದಲ ಪ್ರಶ್ನೆ ಏನು? ನನಗೇನ್ ಸಿಗ್ತದೆ ಅದು ಕೊಡೋದು ಆಮೇಲೆ. ಏನ್ ಸಿಗ್ತದೆ ಹೇಳೋದು ಮೊದಲು ಕೇಳ್ಕೊಳ್ತೀವಿ. ಅದರಿಂದ ನಮ್ಗೆ ಲಾಭ ಇದ್ರೆ, ನಾವು ಕೊಡುವುದರ ಪರವಾಗಿ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಸಿಗೋದಿದ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ರೆಡಿ ಆಗಿರ್ತೀವಿ. ಬಾಬಾ ಹೇಳ್ತಾರೆ, ಮಕ್ಕಳೇ, ಈ 3 ಹೆಜ್ಜೆ ಭೂಮಿಯನ್ನ ನೀವು ಕೊಟ್ಟಿದ್ದಿದ್ರೆ ನಿಮಗೆ ನಾನೇನ್ ಮಾಡ್ತೇನೆ, ನಾನು ನಿಮ್ಗೆ ಒಂದು ಸ್ಥಳವನ್ನು ಕೊಡ್ತೇನೆ. ಯಾಕಂದ್ರೆ ಕರ್ಮದ ಲೆಕ್ಕಾಚಾರದ ಸ್ಥಳ ಕೊಡ್ಬೇಕಲ್ವಾ ನಿಮಗೆ. ನಾಟಕ ನಿಂತಿರುತ್ತೆ ಕರ್ಮದ ಲೆಕ್ಕಾಚಾರದಲ್ಲಿ. ಓಕೆ, ಸತ್ಯುಗದಲ್ಲಿ ಏನ್ ಸಿಗ್ತದೆ, ಮನೆ ಸಿಗ್ತದೆ, ಬೇರೆ ವಿಷಯ. ನಾವು ಮಕ್ಕಳು ಬುದ್ಧಿವಂತ, ಬಾಬಾ ನಾವು ಸತ್ಯುಗದಲ್ಲಿ ಬರ್ತೇವೆ ಇಲ್ಲೋ ನಮ್ಗೆ ಗ್ಯಾರಂಟಿ ಇಲ್ಲ. ಇವಾಗ ಏನು ಕೊಡ್ತೀಯ ಅದನ್ನ ಹೇಳು. ಸಂಗಮ ಯುಗದಲ್ಲಿ ಏನ್ ಕೊಡ್ತೀಯ ಇದನ್ನ ಹೇಳು. ಈ ಸೆಕೆಂಡ್ ಅಲ್ಲಿ ಏನ್ ಕೊಡ್ತೀಯ ಅದನ್ನ ಹೇಳು. ಯಾಕಂದ್ರೆ ನಾನು ಈಗ ತಾನೇ ಕೊಟ್ಟಿರೋದು, ನನಗೆ ಈಗೇನ್ ಕೊಡ್ತೀಯಾ? ನಾವು ಕೆಲವೊಂದ್ಸಲ ಬ್ಯಾಂಕಲ್ಲಿ ಹೋದಾಗ 1 ವರ್ಷ ಆದ್ಮೇಲೆ ಬಡ್ಡಿ ಕೊಡ್ತೀವಿ. 1 ವರ್ಷ ಆದ್ಮೇಲೆ ನಾವು ಇಡ್ತೀವಿ ಬಿಡ್ತೇವೆ, ನಮ್ಗೇನು ಗೊತ್ತು. ಇವಾಗ ಏನ್ ಕೊಡ್ತೀರಾ ಅದನ್ನ ಹೇಳಿ. ನಮ್ಗೇನ್ ಬೇಕು? ಫ್ರೆಶ್ ಬೇಕು ಇವಾಗ. ನಮ್ಗೆ ವೇಟ್ ಮಾಡುವಂತ ಪುಸ್ತಕ ಇಲ್ಲ. ಓಕೆ, ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ನೀವು ಈ ರೀತಿ ಮನಸ್ಪೂರ್ವಕವಾಗಿ 3 ಹೆಜ್ಜೆ ಭೂಮಿ ಸಹಿತ ಆ ಎಲ್ಲ ಕರ್ಮೇಂದ್ರಿಯವನ್ನು ನನಗೆ ಕೊಟ್ಟಿದ್ದೆ ಆದ್ರೆ 3 ಲೋಕದಲ್ಲೂ ಕೂಡ ಸರ್ವಶ್ರೇಷ್ಠವಾಗಿರುವಂತ ಸ್ಥಳವನ್ನು ನಿಮ್ಗೆ ನಾನು ಕೊಡ್ತೇನೆ. ಏನದು? ನನ್ನ ಮಡಿಲನ್ನೇ ನಿಮ್ಗೆ ಕೊಟ್ಟು ಬಿಡ್ತೇನೆ, ನನ್ನ ಹೃದಯವನ್ನೇ ನಾನು ಕೊಟ್ಟು ಬಿಡ್ತೇನೆ. ಆ ಹೃದಯದಲ್ಲಿ ನಿಶ್ಚಿಂತವಾಗಿ ಕೂತ್ಕೊಂಡ್ಬಿಡಿ. ಆ ಪೂರ್ತಿ ನಿಮ್ಮ ಶರೀರ ಸಹಿತ ಆ ಭೂಮಿಯನ್ನು ನನಗೆ ಒಪ್ಪಿಸ್ಬಿಟ್ಟು ಅದರ ಜವಾಬ್ದಾರಿ ನನಗೆ. ನೀವು ಕೇವಲ ನನ್ನ ಮಡಿಲಿನ ಸುಖವನ್ನ ಅನುಭವ ಮಾಡ್ತಾ ಇರಿ, ಅಲ್ಲಿ ಹೆಚ್ಚಿನ ಸಮಯವನ್ನ ಕಳೀರಿ ಅಂತ ಹೇಳ್ತಾರೆ. ಈ ರೀತಿ ನಾವು ಸ್ನೇಹಿತನಾಗಿ ನನ್ನ ಎಲ್ಲವನ್ನು ಭಗವಂತನಿಗೆ ಕೊಡಬೇಕು ಮತ್ತು ನಮ್ಮ ಸ್ನೇಹಿತನ ಹೈಯೆಸ್ಟ್ ಪೋಸ್ಟ್ ಪ್ಲೇಸ್ ಸಿಂಹಾಸನ ಏನಿದೆ ಅದನ್ನ ನಾವು ತೆಗೆದುಕೊಳ್ಬೇಕು. ಇಲ್ಲಿವರೆಗೆ ನೀವು ಕೊಡೋದಿಲ್ವೋ ಅಲ್ಲಿವರೆಗೆ ನಾನು ನನ್ನ ಒಂದು ಸ್ಥಳವನ್ನ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಇನ್ನು ಮೇಲೆ ನೀವೇನ್ ಮಾಡ್ಬೇಕು, ಭಾಷಣ ಮಾಡೋದ್ರಿಂದ ವಾಯುಮಂಡಲ ಪರಿವರ್ತನೆ ಆಗೋದಿಲ್ಲ. ರಾಜಯೋಗದಿಂದನೇ ಏನಾಗ್ತದೆ, ಪರಿವರ್ತನೆ ಆಗ್ತದೆ. ಅದು ಮಾಡಬೇಕು ಅಂತ ನನ್ನ ಸಿಂಹಾಸನದಲ್ಲಿ ಕುತ್ಕೊಳ್ಳಿ. ವಾಯುಮಂಡಲವನ್ನ ನಾನೇನ್ ಮಾಡ್ತೇನೆ, ಪರಿಶುದ್ಧವನ್ನ ಮಾಡ್ತೇನೆ. ಅದಕ್ಕಾಗಿ ಬಾಬಾ ಎದುರುಗಡೆಗೆ ಆದಿನ ಸ್ಟೇಜ್ ಮೇಲೆ ಎಷ್ಟೋ ಜನ ಭೂಮಿಯನ್ನ ಬಿಲ್ಡಿಂಗ್ ಅನ್ನ ಕೊಟ್ಟಂತವ್ರು ಬಂದಿದ್ರಂತೆ. ಬಾಬಾ ಕೇಳ್ತಾರೆ, ಬಿಲ್ಡಿಂಗ್ ಕೊಟ್ಟ ಮೇಲೆ ಜವಾಬ್ದಾರಿ ಮುಗೀತು ಅಂತ ತಿಳ್ಕೊಂಡ್ ಬಿಡಬೇಡಿ. ಆ ಬಿಲ್ಡಿಂಗ್ ನಲ್ಲೂ ಕೂಡ ಕರ್ಮಣ ಸೇವೆಯನ್ನ ಮಾಡಬೇಕು, ಮುಂದೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದರ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದಕ್ಕಾಗಿ ಇವತ್ತು ನೀವು ಏನೋ ಒಂದು ಯಜ್ಞಕ್ಕೆ ಕೊಟ್ಟಿರುವಂತ ಕಾರಣದಿಂದ ಎಷ್ಟು ನಿಮ್ಗೆ ಖುಷಿ ಆಗ್ತಾ ಇದೆ. ಬಾಬಾ ಅವ್ರ ಎದುರುಗಡೆ ಬರ್ತಾ ಇದ್ದೀರಿ, ಎಷ್ಟು ಜನ ಹೊಗಳ್ತಾ ಇದ್ದಾರೆ, ನಿಮ್ಗೆ ಪ್ರತ್ಯಕ್ಷ ಫಲ ಸಿಗ್ತಾ ಇದೆ. ಹಾಗೆ ನೀವೆಲ್ಲರೂ ಕೂಡ ನಿಮ್ಮ ತನು ಮನ ಧನ ಜೀವನವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಪ್ರತಿದಿನ ಸಮಯ ಸಂಕಲ್ಪ ಎಲ್ಲವನ್ನು ಕೊಡ್ತಾ 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 ಪ್ರತ್ಯಕ್ಷ ಫಲದ, ಸಂಗಮಯುಗದ ಪ್ರತ್ಯಕ್ಷ ಫಲದ ವ್ಯವಹಾರ, ವ್ಯಾಪಾರ, ಸಂಬಂಧ ಎಲ್ಲನೂ ಕೂಡ ಯಾರ ಜೊತೆಗೆ? ಫ್ರೆಂಡಿನ ಜೊತೆಗೆ. ಇದನ್ನು ಮಾಡ್ತಾ ಮಾಡ್ತಾ ಏನ್ ಮಾಡಿ ಶಕ್ತಿಶಾಲಿಯಾಗಿ. ನಮ್ಮ ಬಾಬಾ ಅವರು ಕೂಡ ಮಕ್ಕಳನ್ನ ಏನ್ ಮಾಡ್ತಿದ್ರಂತೆ, ಫ್ರೆಂಡ್ ರೂಪದಲ್ಲೂ ಕೂಡ ನೋಡ್ತಿದ್ರಂತೆ. ಕೆಲವೊಂದ್ಸಲ ಏನ್ ಮಾಡ್ತಿದ್ರಂತೆ, ಶಕ್ತಿಯನ್ನು ಕೂಡ ತುಂಬ್ತಿದ್ರಂತೆ. ಎಷ್ಟೋ ಜನ ಮಕ್ಕಳಿಗೆ ಸಮಸ್ಯೆಗಳಿದ್ದಾಗ, ತೊಂದರೆಗಳಿದ್ದಾಗ ಬಾಬಾ ಏನ್ ಮಾಡ್ತಿದ್ರು, ಇಲ್ಲೇ ಇದ್ಬಿಟ್ಟು ಶಕ್ತಿಯನ್ನ ತುಂಬ್ತಾ ಇದ್ರು. ಈಗಲೂ ಕೂಡ ಎಷ್ಟೋ ಜನ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಅಣ್ಣವ್ರೆ ಸಕಾಶ ಕೊಡಿ, ಶಕ್ತಿ ಕೊಡಿ, ಅವ್ರ ಸಮಸ್ಯೆ ಪರಿಹಾರ ಆಗ್ಲಿ ಅಂತ ಬಿಟ್ಟು ಕೇಳ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಅವ್ರ ಜೊತೆಗೆ ಸ್ನೇಹದಿಂದನೂ ವ್ಯವಹಾರ ಮಾಡ್ಬೇಕು, ಶಕ್ತಿಶಾಲಿನೂ ಆಗ್ಬೇಕು. ಓಕೆ, ಯಾವಾಗ ಸ್ನೇಹಿ, ಯಾವಾಗ ಶಕ್ತಿಶಾಲಿ? ಯಾವಾಗ ನಾವು ಬಾಬನ ಜೊತೆಗೆ ವೈಯಕ್ತಿಕವಾಗಿ ಮಾತಾಡ್ತಿದ್ದೀವೋ, ವಿಚಾರ ವಿನಿಮಯ ಮಾಡ್ತಿದ್ವೋ, ಅವಾಗ ಫ್ರೆಂಡ್ ಆಗಿ ವಿಚಾರ ವಿನಿಮಯ ಮಾಡ್ಬೇಕು. ಯಾವಾಗ ನಾವು ಬೇರೆಯವ್ರಿಗೆ ಕೊಡಬೇಕು, ಸೇವೆಯ ಕ್ಷೇತ್ರದಲ್ಲಿ ಇರ್ಬೇಕು, ಆವಾಗ ನಾವೇನಾಗ್ಬೇಕು, ಶಕ್ತಿಶಾಲಿ ಆಗಿರ್ಬೇಕು. ಬಾಬನಿಂದ ನಾವು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಕಾದ್ರೆ ಫ್ರೆಂಡ್ಸ್, ಅದೇ ನಾವು ಬೇರೆಯವ್ರಿಗೆ ಕೊಡಬೇಕಾದ್ರೆ ಏನಾಗ್ಬೇಕು, ಪವರ್ಫುಲ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಆಸ್ ಇಟ್ ಇಸ್ ಎಲ್ಲವನ್ನು ಕೂಡ ಏನ್ ಮಾಡ್ಬೇಕು, ಬಾಬಾರಿಂದ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಬಿಟ್ಟು ಹೇಳ್ತಾರೆ. ಸರಿನಾ? ಈ ರೀತಿ ನಮ್ಮ ಬಾಬಾನು ಕೂಡ ಮಕ್ಕಳ ಜೊತೆಗೆ ಫ್ರೆಂಡು ಕೂಡ ಆಗಿದ್ರು ಮತ್ತು ಶಕ್ತಿಶಾಲಿನೂ ಕೂಡ ಆಗಿದ್ರು. ಹಾಗೆ ನೀವೂನು ಕೂಡ ನಿಮ್ಮ ಸಹೋದರ ಆತ್ಮಗಳನ್ನ, ಪಂಚತತ್ವಗಳನ್ನ ಎಲ್ಲರನ್ನೂ ಕೂಡ ಏನ್ ಮಾಡ್ಬೇಕು, ಪವರ್ಫುಲ್ ಮಾಡ್ಬೇಕು. ಯಾವ್ದಿಂದ? ಯೋಗದಿಂದ. ಅದಕ್ಕಾಗಿ ಇವತ್ತು ನಾನು ಸ್ನೇಹಿ ಮತ್ತು ಶಕ್ತಿಶಾಲಿ, ಸಮರ್ಥ
ಸ್ನೇಹಿತ ಮಕ್ಕಳನ್ನ ನೋಡ್ತಾ ಇದ್ದೇನೆ. ಕೊನೆಯಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ನೀವು ಎಷ್ಟೇ ಬಾಬನ ಜೊತೆ ಸ್ನೇಹಿ ಆದ್ರೂ ಕೂಡ ಬಾಬಾ ಸಮಾನ ಶಕ್ತಿಶಾಲಿ ಆಗಿಲ್ಲ ಅಂತಂದ್ರೆ ಬಾಬಾ ನಿಮ್ಮನ್ನ ಯಥಾರ್ಥವಾಗಿ ಸ್ವೀಕಾರ ಮಾಡೋದಿಲ್ಲ. ನೀವು ತಂದೆ ಸಮಾನ ಶಕ್ತಿಶಾಲಿ ಆಗ್ಬೇಕು ಅದೇನ್ ಮಾಡ್ಬೇಕು, ಎಷ್ಟು ನೀವು ತಂದೆ ಜೊತೆಗೆ ಇರ್ತಾ ಹೋಗ್ತಿರೋ ಅವರ ಒಂದು ಸಂಘದಿಂದ ನೀವೇನ್ ಆಗ್ತಾ ಹೋಗ್ತೀರಿ, ಅಷ್ಟು ಪವರ್ಫುಲ್ ಆಗ್ತಾ ಹೋಗ್ತೀರಿ. ಹೇಗೆ ನಿಮ್ಮನ್ನ ICU ನಲ್ಲಿ ಅಡ್ಮಿಟ್ ಮಾಡಿದ್ರೆ ನಿರಂತರವಾಗಿ ನಿಮ್ಗೆ ಡ್ರಿಪ್ಸ್ ಹಾಕಿದ್ರೆ ಆ ಡ್ರಿಪ್ಸ್ ನಲ್ಲಿ ಇಂಜೆಕ್ಷನ್ ಕೊಡ್ತಾ ಇದ್ರೆ ನಿಧಾನಕ್ಕೆ ನಿಮ್ಮ ಶರೀರ ಹೇಗೆ ಶಕ್ತಿಶಾಲಿ ಆಗ್ತಾ ಹೋಗುತ್ತೋ ಹಾಗೆ ಎಷ್ಟು ನಿರಂತರವಾಗಿ ನೀವು ಬಾಬನ ಜೊತೆ ಇರ್ತಿರೋ, ಈಶ್ವರಿ ಸೇವೆಯಲ್ಲಿ ಇರ್ತಿರೋ, ಆ ಫಲ, ಆ ಕರ್ಮದ ಫಲ ನಿಮ್ಮನ್ನ ಏನ್ ಮಾಡ್ತದೆ, ಪವರ್ಫುಲ್ ಅನ್ನಾಗಿ ಮಾಡ್ತದೆ. ಬೇರೆಯವ್ರಿಗೂ ಸೇವೆ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗ್ತದೆ. ಅದಕ್ಕಾಗಿ ಸೇವೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ಬೇಡಿ. ಯಾಕೆ ಅವಕಾಶ ಇಲ್ಲ ಅಂತಂದ್ರೆ ನೀವು ಒಂದನೇದಾಗಿ ಸಮರ್ಪಣೆ ಆಗಿಲ್ಲ, ಎರಡನೇದಾಗಿ ಬಾಬನ ಜೊತೆಗೆ ಫ್ರೆಂಡ್ ಆಗಿಲ್ಲ, ಬಾಬನ ಎಲ್ಲಾ ಕರ್ಮದಲ್ಲೂ ಕೂಡ ನೀವು ಸಹಯೋಗವನ್ನ ಕೊಡ್ತಾ ಇಲ್ಲ. ಬರೀ ಬಾಬನ ಹತ್ರ ಏನ್ ಮಾಡ್ತಿದ್, ಬಾಬಾ ಅದನ್ನು ಕೊಡು, ಇದನ್ನು ಕೊಡು, ಇದನ್ನು ಕೊಡು, ಇದನ್ನು ಕೊಡು, ತಗೊಳ್ಳೋದ್ರಲ್ಲಿ ಮಾತ್ರ ಸ್ನೇಹಿಗಳಾಗಿದ್ದೀರಿ ಹೊರತು ಬೇರೆಯವ್ರಿಗೆ ಕೊಡೋದ್ರಲ್ಲಿ ಶಕ್ತಿಶಾಲಿ ಆಗಿಲ್ಲ. ಅದಕ್ಕಾಗಿ ನಿಮ್ಗೆ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ. ಇವತ್ತು ನೀವು ಬೇರೆಯವರಿಗೆ ದಾನದ ರೂಪದಲ್ಲಿ, ಶಕ್ತಿ ರೂಪದಲ್ಲಿ ಬೇರೆಯವರಿಗೆ ಕೊಟ್ಟಾಗ ನೀವು ಒಳ್ಳೆಯದನ್ನ ಕೊಟ್ಟರೆ ಖಂಡಿತವಾಗ್ಲೂ ಆತ್ಮೇಲೆ ಬೇರೆಯವರು ನಿಮ್ಗೆ ಒಳ್ಳೆಯದನ್ನ ಕೊಟ್ಟೇ ಕೊಡ್ತಾರೆ. ಅದಕ್ಕಾಗಿ ಕೇವಲ ಸ್ನೇಹಿತ ರೂಪದಲ್ಲಿ ಬಾಬನ ಹತ್ರ ಮಾತಾಡೋದಲ್ಲ ಅಷ್ಟೇ ಅಲ್ಲ, ಬಾಬನ ಕರ್ಮವನ್ನು, ಜವಾಬ್ದಾರಿಯನ್ನು ಕೂಡ ಯಥಾರ್ಥವಾಗಿ ಸಮರ್ಥ ರೂಪದಲ್ಲಿ ನೀವೇನ್ ಮಾಡ್ಬೇಕು, ನಿಭಾಯಿಸ್ಬೇಕು. ಹೀಗೆ ಬ್ರಹ್ಮ ಬಾಬಾರವರು ಶಿವಬಾಬನ ಜೊತೆಯಲ್ಲಿ ಫ್ರೆಂಡ್ ರೂಪದಲ್ಲಿ ಮಾತಾಡ್ತಿದ್ರು. ಆದ್ರೆ ಶಿವಬಾಬನ ಕಾರ್ಯ ನನ್ನ ಕಾರ್ಯ ಅಂತ ಜವಾಬ್ದಾರಿ ತಗೊಂಡು ಏನ್ ಮಾಡ್ತಿದ್ರು, ಹಗಲು ರಾತ್ರಿ ಯೋಚನೆ ಮಾಡ್ಬಿಟ್ಟು ಕರ್ಮ ಮಾಡ್ತಿದ್ರು. ಯಾರ ಕಾರ್ಯ? ಶಿವಬಾಬನ ಕಾರ್ಯ. ನಾವೇನ್ ಮಾಡ್ತೀವಿ, ನಮ್ಮ ಕಾರ್ಯ ಒಯ್ದ್ಬಿಟ್ಟು ನಮ್ಮ ಅಪ್ಪನ ತಲೆ ಮೇಲೆ ಇರ್ತೀವಿ. ಬಾಬಾ ಅದನ್ನ ಮಾಡು, ಇದನ್ನ ಮಾಡು, ನಮ್ಮ ಮಗನಿಗೆ ಹಿಂಗ್ ಮಾಡು, ನಮ್ಮ ಮನೆಯವ್ರಿಗೆ ಹಿಂಗ್ ಮಾಡು, ನಮ್ ತೋಟ ಹಿಂಗ್ ಮಾಡು, ಅದ್ ಹಾಂಗ್ ಮಾಡು, ನಮ್ಮ ಜವಾಬ್ದಾರಿ ಇದ್ಬಿಟ್ಟು ಅವನ್ ತಲೆ ಮೇಲೆ ಇರ್ತೀವಿ ಹೊರತು ಅವನ್ ಜವಾಬ್ದಾರಿ ತಗೊಳ್ಳಿಕ್ ನಾವು ರೆಡಿ ಇರಲ್ಲ. ಭಗವಂತ ಈಗ ಸಹಯೋಗವನ್ನ ಕೊಡ್ತಾರೆ. ಇದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ನನ್ನ ಜವಾಬ್ದಾರಿ ನೀವು ತಗೊಳ್ಳಿ, ನಿಮ್ಮ ಜವಾಬ್ದಾರಿ ನಾನ್ ತಗೊಳ್ಳಿ, ಅಷ್ಟೇ. ಲೆಕ್ಕಾಚಾರವಾಗಿ ಏನಾಗ್ತದೆ, ಸರಿ ಆಗ್ತದೆ. ಅದಕ್ಕಾಗಿ ನೀವು ನನ್ನ ಜವಾಬ್ದಾರಿ ತಗೊಳ್ತಾ ಹೋದಾಗ ಆ ಜವಾಬ್ದಾರಿಯ ಆಶೀರ್ವಾದದ ಪ್ರತ್ಯಕ್ಷ ಫಲ ಸಫಲ ರೂಪದಲ್ಲಿ ಸಿಗ್ತಾ ಹೋಗ್ತದೆ. ಅವಾಗ ನಿಮ್ಮ ಚಿಂತೆ ತನ್ನಿಂತಾನೆ ದೂರ ಹೋಗ್ತದೆ. ಈ ಒಂದು ರಹಸ್ಯವನ್ನ ತಿಳ್ಕೊಂಡಾಗ, ಈಶ್ವರ್ಯ ಕಾರ್ಯದಲ್ಲಿ ನಿಮ್ಮನ್ನು ತಿಳ್ಕೊಂಡಾಗ ಧರ್ಮರಾಜನು ನಿಮ್ಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಆಶೀರ್ವಾದವನ್ನ ಕೊಡ್ತಾರೆ. ಅವಾಗ ಭಿನ್ನಾಭಿಪ್ರಾಯಗಳು, ಜಗಳಗಳು ಏನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ತಂದೆ ಜೊತೆಗೆ ಏನಾಗಿ ಫ್ರೆಂಡ್ ಆಗಿದೆ. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ನಿಮಿತ್ತ ಅಂತ ತಿಳ್ಕೊಳ್ತಾರೋ ಎಷ್ಟು ದೊಡ್ಡ ಜವಾಬ್ದಾರಿ ಸಂಪಾದನೆ ಮಾಡ್ತಾ ಇದ್ರು ಕೂಡ ಅವ್ರು ಹಗುರವಾಗಿರ್ತಾರೆ. ನಾನ್ ಮಾಡ್ತಿದ್ದೇನೆ, ನನ್ನ ಕೆಲಸ, ನನ್ನ ಜವಾಬ್ದಾರ, ನಾನೇ ಯೋಚನೆ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ತಲೆ ಮೇಲೆ ಆ ಭಾರ ಬಿಡುತ್ತೆ. ಜವಾಬ್ದಾರಿ ಮೇಲೆ ಹಿಡಿದು ಅಂತಂದ್ರೆ ನಮ್ಗೇನಾಗೋದಿಲ್ಲ, ಆ ಭಾರ ಇರೋದಿಲ್ಲ. ನಾನು ಕೇವಲ ಸಾಧನ ಅಷ್ಟೇ. ಅದಕ್ಕಾಗಿ ಒಂದು ಸಂಕಲ್ಪವನ್ನ ಮಾಡಿ, ನನ್ನ ವೈಯಕ್ತಿಕ ಜೀವನ ಸಹಿತ ಈ ಪೂರ್ತಿ ಪ್ರಪಂಚವನ್ನ ಸರಿ ಮಾಡುವಂತ ಜವಾಬ್ದಾರಿ ಬಾಬಂದು ನಂದಲ್ಲ. ನೀವು ನಿಮ್ಮ ಕುಟುಂಬ, ನಿಮ್ಮ ಜೀವನ, ನಿಮ್ಮ ಆಸ್ತಿಪಾಸ್ತಿ ಎಲ್ಲವನ್ನ ಏನ್ ಮಾಡಿ ಭಗವಂತನಿಗೆ ಒಪ್ಸಿ, ಭಗವಂತ ಹೇಗೆ ನಡ್ಸ್ಕೊಂಡು ಹೋಗ್ತಾರೋ ಹಾಗೆ ಏನ್ ಮಾಡ್ತಾ ಹೋಗಿ ನಡ್ಕೊಂಡು ಹೋಗ್ತಾರೆ. ಹೀಗೆ ನಮ್ಮ ಮಾತೆಯರು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಶರೀರ ಸಹಿತ ಎಲ್ಲವನ್ನ ಒಯ್ದ್ಬಿಟ್ಟು ಏನ್ ಮಾಡ್ತಾರೆ, ನಮ್ಮ ಪತಿಗೆ ಒಪ್ಸ್ಬಿಡ್ತಾರೆ. ಅವ್ರು ಕೊಟ್ಟಿರೋ ಊಟ ಮಾಡೋದು, ಅವ್ರು ಕೊಟ್ಟಿರೋ ಬಟ್ಟೆ ಹಾಕೊಳ್ಳೋದು, ಅವ್ರು ಇಟ್ಟಿರುವಂತ ಮನೇಲಿ ಇರೋದು. ಓಕೆ, ಎಲ್ಲವರಿಗೆ ಎಲ್ಲಿಯವರೆಗೆ ಅಂತಂದ್ರೆ ಅವರು ತವರ ಮನೆಗೆ ಹೋಗಿ ಅಂತ ಪರ್ಮಿಷನ್ ಕೊಟ್ರೆ ಮಾತ್ರ ಇವ್ರು ಹೋಗ್ತಾರೆ, ಇಲ್ಲಾಂದ್ರೆ ಹೋಗೋದೇ ಇಲ್ಲ. ಓಕೆ, ನಮ್ಮ ಮನೆಯಲ್ಲೂ ನಮ್ ತಂದೆ ಇದ್ದಾಗ ನಮ್ ತಂದೆಯವರು ಎಲ್ಲಿ ಹೋಗ್ಬೇಕಾದ್ರೂ ಅವರಿಗೆ ತಿಥಿ ತಾರೀಕು ವಾರ ಏನೂ ಬೇಕಾಗಿರ್ಲಿಲ್ಲ. ನಮ್ಮ ಅಮ್ಮ ಹೋಗ್ಬೇಕು ಅಂತಂದ್ ಅದೆಲ್ಲ ಬರ್ತಾ ಇತ್ತು. ಇವತ್ತು ಶುಕ್ರವಾರ ಬೇಡ, ಇವತ್ತು ಷಷ್ಠಿ ಬೇಡ, ಬೆಳಗ್ಗೆ ಬೇಡ, ಮಳೆ ಬರ್ತಾ ಇದೆ, ಎಲ್ಲ. ಓಕೆನಾ? ಹಾಗೆ ಅಷ್ಟು ನಾವು ಪತಿಯ ಮೇಲೆ ಎಷ್ಟು ಅವಲಂಬಿತ ಆಗಿರ್ತೀವೋ ಹಾಗೆ ಶಿವಬಾಬನ ಮೇಲೆ ನೀವು ಅವಲಂಬಿತ ಆಗಿದ್ದೇ ಇದ್ರೆ, ಪ್ರತಿಯೊಂದು ಕರ್ಮದಲ್ಲಿ ಶ್ರೀಮತವನ್ನ ಪಡ್ಕೊಳ್ತಾ ಇದ್ರೆ ನಿಮ್ಮ ಜವಾಬ್ದಾರಿ ಯಾರ್ದು? ಶಿವಬಾಬದ್ದು ಅಂತ ಹೇಳ್ತಾರೆ. ಆವಾಗ ಎಷ್ಟೇ ದೊಡ್ಡ ಜವಾಬ್ದಾರಿ ಇದ್ರೂ ಕೂಡ ನಿಮ್ಗೆ ಭಾರ ಅಂತ ಅನ್ಸೋದಿಲ್ಲ. ಯಾಕೆ? ಜವಾಬ್ದಾರಿ ಯಾರು ನಿರ್ವಹಣೆ ಮಾಡ್ತಿದ್ದಾರೆ? ಬಾಬಾ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಸದಾ ಹಗುರವಾಗಿರ್ತೀರ. ಅದಕ್ಕಾಗಿ ಈ ವಾರ ಪೂರ್ತಿ ನಾವೇನ್ ಮಾಡೋಣ, ಇದನ್ನೇ ಪ್ರಾಕ್ಟೀಸ್ ಮಾಡೋಣ. ಸರಿನಾ?